ಆಮಾಸ ಆಮಾಸ ದೇವನೂರು ಮಹಾದೇವ ಬರೆದಿರತಕ್ಕಂಥದ್ದು. ಆಮಾಸ ಎಂಬುದು ಆಮಾಸನ ಹೆಸರು. ಆಮಾಸ ಎನ್ನುವುದು ಆಮಾಸ ಅನ್ನುವ ಒಂದು ವ್ಯಕ್ತಿಯ ಹೆಸರಾಗಿರುತ್ತೆ. ಅವನು ಕಪ್ಪಾಗಿದ್ದುದಕ್ಕೆ ಅಮಾವಾಸ್ಯೆ ದಿನ ಹುಟ್ಟಿದ್ದಕ್ಕೆ ಅವನಿಗೆ ಹೆಸರು ನಿಂತಿದೆ. ಇಲ್ಲೇನು ಆಮಾಸ ಅಂತ ಒಂದು ವ್ಯಕ್ತಿ ಹೆಸರು ಬಂತಲ್ಲ, ಅವನು ಕಪ್ಪಾಗಿರೋದಕ್ಕೆ ಮತ್ತು ಅಮಾವಾಸ್ಯೆ ದಿನ ಹುಟ್ಟಿರೋದಕ್ಕೆ ಅವನಿಗೆ ಈ ಹೆಸರು ಬಂದಿದೆ ಅಂತ. ಆಮಾಸನ ಹೆಸರು ಯಾಕೆ ಬಂತು ಎಂದು ಅವನ ಅಪ್ಪ ಅಮ್ಮ ಬದುಕಿದ್ದರೆ ಕೇಳಬಹುದಿತ್ತು. ಆಮಾಸ ಅಂತ ಹೆಸರು ಏನಕ್ಕೆ ಬಂತು? ಅವ್ರ ಅಪ್ಪ ಅಮ್ಮ ಬದುಕಿದ್ರೆ ಅದನ್ನು ಕೇಳ್ಬೋದಿತ್ತಲ್ಲ ಅಂತ. ಆದರೆ ಅವನು ಹುಟ್ಟಿದ ಮೇಲೆ ನಡೆದಾಡೋ ವೇಳೆ ಅವನನ್ನು ಎತ್ತವಳು ಹುಟ್ಟಿಸಿದವನು ನಾನಾ ನಿಮಿತ್ತವಾಗಿ ದೈವಾಧೀನರಾದರು. ಅವನು ಹುಟ್ಟಿದ ಮೇಲೆ ಅವನು ನಡೆದಾಡೋಂತಹ ವೇಳೆಯಲ್ಲಿ ತಮ್ಮ ತಂದೆ ತಾಯಿ ಬೇರೆ ಬೇರೆ ರೀತಿಯಲ್ಲಿ ದೈವಾಧೀನರಾಗ್ತಾರೆ. ಅಂದರೆ ದೇವರ ಪಾದವನ್ನು ಸೇರ್ಕೊತಾರೆ, ಸತ್ತೋಗ್ತಾರೆ. ಹಾಗಲೀಗ ಆಮಾಸನಿಗೆ ಮಾರಿಗುಡಿ ಎಂದರೆ ಆಮಾಸ. ಆಮಾಸ ಅಂದರೆ ಮಾರಿಗುಡಿ. ಇಲ್ಲೇನು ಅಂತಂದರೆ ಆಮಾಸನಿಗೆ ಮಾರಿಗುಡಿ, ಆಗಲೀಗ ಆಮಾಸನಿಗೆ ಮಾರಿಗುಡಿ ಎಂದರೆ ಆಮಾಸ. ಮಾರಿಗುಡಿ ಅಂದರೆ ಏನೂ ಇಲ್ಲ, ಊರ ಕಡೆ ಎಲ್ಲ ಮಾರಮ್ಮನ ದೇವಸ್ಥಾನ ಎಲ್ಲ ಇರುತ್ತಲ್ಲ, ದೇವಿಯ ಒಂದು ದೇವಸ್ಥಾನವನ್ನು ಮಾರಿಗುಡಿ ಅಂತ ಕರೀತಾರೆ. ಆಮಾಸ ಅಂದರೆ ಅಮಾವಾಸ್ಯೆನ ಆಮಾಸ ಅಂತ ಕರೀತಾರೆ. ಇಲ್ಲಿ ಮಾರಿಗುಡಿ ಅಂದರೆ ದೇವಸ್ಥಾನ ಅಂದರೆ ಅಮಾವಾಸ್ಯೆ, ಅಮಾವಾಸ್ಯೆ ಅಂತಂದರೆ ದೇವಸ್ಥಾನ ಅನ್ನೋದನ್ನು ಇಲ್ಲಿ ಸೂಚಿಸ್ತಾ ಇದ್ದಾರೆ ಎಂಬಂತಾಯಿತು. ಮಾರಿಗುಡಿ ಎಂಬ ಮಾತ್ರಕ್ಕೆ ದಿಕ್ಕು ದೆಸೆ ಇಲ್ಲ ಅಂತೇನಲ್ಲ. ಮಾರಿಗುಡಿ ಅಂದರೆ ದೇವಸ್ಥಾನದಲ್ಲಿ ಇರೋದಕ್ಕೆ ಮಾತ್ರ ಅವನಿಗೆ ದಿಕ್ಕು ದೆಸೆ ಯಾರೂ ಇಲ್ಲ ಅಂತ ಏನೂ ಇಲ್ಲ ಅನ್ನೋದನ್ನ ಇಲ್ಲಿ ಸೂಚಿಸ್ತಾರೆ. ಆಮಾಸನಂತ ಎಷ್ಟೋ ಜನಕ್ಕೆ ಮಾರಿಗುಡಿ ನೆರಳು ನೀಡುತ್ತಾ ಬಂದಿದೆ. ಈಗೇನು ಆಮಾಸ ದೇವಸ್ಥಾನದಲ್ಲಿ ಬದುಕ್ತಾ ಇದ್ದಾನಲ್ಲ, ಅವನ ಥರನೇ ಎಷ್ಟೋ ಜನಕ್ಕೆ ಈ ಒಂದು ಮಾರಿಗುಡಿ ನೆರಳಾಗಿ ನಿಂತಿದೆ ಅಂತ ಹೇಳ್ತಾ ಇದೆ. ಬೇಸಿಗೆಯಲ್ಲಂತೂ ದಗೆದಗೆಯ ಜನ ಅಲ್ಲಿ ಜಾತ್ರೆ ಆಗೋದು. ಬೇಸಿಗೆ ಟೈಮಲ್ಲಿ ತುಂಬ ಜನ ದಗೆದಗೆ ಅಲ್ಲಿ ಜಾತ್ರೆ ನಡೆಯುತ್ತೆ. ಅದಿರಲಿ, ಅಲ್ಲಿ ಆಮಾಸನನ್ನು ಬಿಟ್ಟರೆ ಒಂದು ಹಳೆಯ ತಲೆಯ ವಾಸವಿದೆ. ಆ ಒಂದು ಮಾರಿಗುಡಿಯಲ್ಲಿ ಆಮಾಸನ ಬಿಟ್ಟರೆ ಇನ್ನೂ ಒಂದು ಹಳೆಯ ತಲೆ ವಾಸವಿದೆ, ಬೇರೆಯವರು ವಾಸ ಮಾಡ್ತಾರೆ. ಹಳೆ ತಲೆ ಅಂದರೆ ಅಂತೂ ಅವನ ಮುಯಿ, ಕೈ, ತಲೆ ಅನ್ನದೆ ಕೂದಲು ಇದ್ದಷ್ಟು ಬೆಳ್ಳಗಾಗಿ ಅವನ ದೇಹ ತುಂಬ ಹರಿದಿವೆ. ಹಳೆಯ ತಲೆ ಅಂದಿದ ತಕ್ಷಣ ಅವನಿಗೆ ನೆನಪಾಗಂತ ವರ್ಡ್ಸ್ ಇದು. ಇದುವರೆಗೆ ಕಂಡಂತೆ ಅವನು ಕುಂತಲ್ಲಿಂದ ಎದ್ದುದನ್ನು ಯಾರೂ ಕಂಡದಿಲ್ಲ. ಯಾರ ಬಗ್ಗೆನೂ ಹೇಳ್ತಿದ್ದಾರೆ ಇಲ್ಲಿ. ಮಾರಿಗುಡಿ ಮೂಲೆಗೆ ಸೇರದಂತೆ ಇಂದು ಮೂಲೆಯಲ್ಲಿ ಒಂದು ಕಡೆ ಒಂದು ಕಪ್ಪು ಕಂಬಳಿ ಯಾವ ಕಾಲದ್ದು ಅಂತೂ ಹಾಸಿದೆ. ಈ ಥರ ಕಪ್ಪು ಕಂಬಳಿನ ಹಾಸ್ಕೊಂಡು ಯಾವುದೋ ಕಾಲದಲ್ಲಿ ಕೂತಿರೋ ಥರ ಕೂತಿದ್ದಾರೆ. ಅದರ ಮೇಲೆ ಅವನ ಕಾಲು ಚಾಚಿಯೋ ಪಕ್ಕದ ಕಂಬ ಕೊರಗಿದ ಅಥವಾ ಕೈಗಳ ಹಿಂದಕ್ಕನಿಸಿಯೋ ಕೂತೇ ಇರುವನು. ಅವನ ಒಂದು ಕಾಲು ಚಾಚ್ಕೊಂಡಿರೋ ಥರ, ಪಕ್ಕದ ಕಂಬಕ್ಕೆ ಹೊರ್ಕೊಂಡಿರೋ ಥರ, ಕೈಗಳನ್ನು ಹಿಂದಕ್ಕಿರಿಸೋ ಥರ, ಈ ಕೂತ್ಕೊಂಡೇ ಇರೋ ಥರ ಅವನು ಕಾಣಿಸ್ತಾನಂತೆ. ಅವಾಗೆ ಇಂಥ 3-4 ಭಂಗಿಗಳನ್ನು ಬಿಟ್ಟರೆ ಬೇರೆಯದು ಇದ್ದಂತೂ ಇದ್ದಿಲ್ಲ. ಅವನು ಕೂತ್ಕೊಂಡಿರೋ ಆ್ಯಂಗಲ್ ಯಾವ ಥರ ಅಂದರೆ ಪೋಸ್ ಅಂತಾರಲ್ಲ, ಇವಾಗ ಏನಾದರೂ ಒಂದು ಪೋಸ್ ಕೊಡ್ತಾರಲ್ವ, ಆ ರೀತಿ ಅವನು ಕೂತ್ಕೊಂಡಿರೋಂಥ ಆ್ಯಂಗಲ್ಗಳು ಒಂದು 3-4 ಪೋಸ್ ಬಿಟ್ಟು ಬೇರೆ ಯಾವ ರೀತಿಯೂ ಅವನು ಕೂತಿಲ್ಲ. ಅವ ಅಂತೆ ಕುಂತಾಗೆಲ್ಲ ಅರೆಗಣ್ಣು ಮುಚ್ಚಿ ಕೂರುವನು. ಅವನು ಕೂತ್ಕೊಂಡಿರೋ ಟೈಮೆಲ್ಲ ಅರೆಗಣ್ಣ ಮುಚ್ಚಿ ಕೂರುವಂಥ ಥರ ಕಾಣಿಸ್ತಾನೆ. ಇಂದಿನಿಂದಲೂ ಹೇಗೆ ಬಂದು ಬಿಟ್ಟಿದೆ, ಹದ ಬಿಟ್ಟು ಅವ ಕೂತಂತೂ ಇಲ್ಲ. ಅವನ ಆ ಸ್ಥಿತಿಯು ಕಂಡರೆ ಏನನ್ನೋ ದೇನಿಸುತ್ತದೆ, ಕೂತಂತೆ ಗೋಚರಿಸುತ್ತದೆ. ಅವನು ಈ ಕೂತಿರೋ ಎಲ್ಲ ಆಂಗಲ್ಗಳನ್ನ ನೋಡಿದ್ರೆ ಅವನನ್ನು ಏನನ್ನೋ ಫೀಲ್ ಮಾಡ್ಕೊತ, ಏನನ್ನೋ ಯೋಚನೆ ಮಾಡ್ತಿರೋ ಥರ ಕಾಣಿಸ್ತಾ ಇದೆ. ಸುಕ್ಕುಗಳಿಂದಲೇ ಮಾಡಿದ ಅವನ ಮುಖ, ಅಂದರೆ ಮುಖ ಎಲ್ಲ ಸುಕ್ಕುಗಟ್ಟುತ್ತಲ್ಲ ಏಜ್ ಆದಮೇಲೆ, ಆ ರೀತಿ ಅವನ ಮುಖ ಕಾಣಿಸುತ್ತೆ. ಮೇಲಿನ ರೀತಿ ಅನ್ನಿಸಲು ಕಾರಣ ಇದ್ದಿತು, ಅಥವಾ ಆ ಸುಕ್ಕು ಮುಖಕ್ಕೆ ಒಪ್ಪುವ ಕತ್ತಿನವರೆಗೆ ಬೆಳ್ಳಗೆ ಇಳಿಬಿದ್ದಿರುವ ರಟ್ಟೆ ಗಾತ್ರದ ಮೀಸೆಯೂ ಕಾರಣವೇ. ಅವನು ಸುಕ್ಕುಗಟ್ಟಿರೋಂಥ ಮುಖಕ್ಕೆ ಏನು ಕಾರಣ ಅಂದರೆ ಬೆಳ್ಳಗೆ ಇಳಿಬಿದ್ದಿರುವ ರಟ್ಟೆ ಗಾತ್ರದ ಮೀಸೆ ಕಾರಣವೇ ಅಂತ ಕೇಳ್ತಾನೆ. ಒಟ್ಟಿನಲ್ಲಿ ಅವ ಏನನ್ನೋ ದೇನಿಸುತ್ತಾ ಕೂತಂತೆ ಗೋಚರಿಸುತ್ತದೆ. ಅವನು ಕೂತಿರೋ ಆ್ಯಂಗಲ್ ನೋಡಿದ್ರೆ ಅವನು ಏನನ್ನೋ ಫೀಲ್ ಮಾಡ್ಕೊಂಡು ಯೋಚನೆ ಮಾಡ್ತಾ ಕೂತಿರೋ ಥರ ಇದೆ ಅನ್ನೋದನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲವನ ಪಕ್ಕಕ್ಕೆ ಸೇರಿದಂತೆ ಆಳೆತ್ತರದ ಬಿದಿರುಗಳು ಸಹ ಇದ್ದದ್ದೇ. ಅವನ ಪಕ್ಕದಲ್ಲಿ ಆಳೆತ್ತರ ಅಂದರೆ ಒಂದು ವ್ಯಕ್ತಿ ಎಷ್ಟು ಎತ್ತರ ಇರ್ತಾನೆ ಅಷ್ಟು ಗಾತ್ರದ ಬಿದಿರುಗಳು ಸಹ ಅಲ್ಲಿ ಇದ್ದುದುಂಟು. ಅವನ ಅತ್ತ ಇತ್ತ ಚಲಿಸಬೇಕಾದಾಗಲ್ಲ ಆಮಾಸನ ಕೈಗಿರುವುದರಿಂದ ಆ ಬಿದಿರುಗಳು ಬಳಕೆ ಅಷ್ಟೇನೂ ಇಲ್ಲ. ಏನು ಆ ಬಿದಿರುಗಳು ಪಕ್ಕದಲ್ಲಿ ಇರುತ್ತಲ್ಲ, ಅವನು ಆ ಕಡೆ ಈ ಕಡೆ ಹೋಗ್ಬೇಕಂದ್ರೆ ಆ ಒಂದು ವ್ಯಕ್ತಿಗೆ ಅದು ಅವಶ್ಯಕತೆ ಇರುತ್ತೆ. ಬಟ್ ಆಮಾಸನಿಗೆ ಅವಶ್ಯಕತೆ ಇರಲ್ಲ, ಅವನಿಗೆ ಕೈಗಳಿವೆ. ಅವನು ಆ ಕೈಗಳನ್ನ ಯೂಸ್ ಮಾಡ್ಕೊತಾನೆ. ಮತ್ತು ಕೋಳಿ, ಕುರಿ, ಆಡು, ಕೋತಿ ಮುಂತಾದವುಗಳನ್ನು ಸುತ್ತುವರಿದ್ರಿಂದ
ಆಧರಿಸುವುದರಿಂದ ಅದು ಬೇಕಾಗುತ್ತದೆ. ಏನು ಕೋಳಿ ಕುರಿ ಆಡು ಕೋತಿ ಎಲ್ಲ ಸುತ್ತುವರೆದಿರುತ್ತಲ್ಲ ಅಲ್ಲಿ, ಸೊ ಅದನ್ನು ಓಡಿಸೋದಕ್ಕೆ ಆ ಕೋಲು ಬೇಕಾಗುತ್ತದೆ. ಇಷ್ಟು ಹೇಳಿ ಅವನ ಹೆಸರು ಹೇಳಿ ತಪ್ಪಿತು. ಸೊ ಇದಾಗುತ್ತೆ. ಇದಾದಮೇಲೆ ನೆಕ್ಸ್ಟು ಸಣ್ಣವರಿಂದ ಹಿಡಿದು ದೊಡ್ಡವರೆಗೆ ಅವನನ್ನು ಕುರಿ ಕಾಯುವವ ಎನ್ನುವರು. ಈಗ ನಾನು ಹೇಳ್ತಿದ್ನಲ್ಲ, ಇಷ್ಟು ಸಲ ಅವನ ಗಡ್ಡ ಮೀಸೆ ಬಿಟ್ಟಿರುವ, ಅವನು ಕೂತಿರುವಂಥ ಪೋಸ್ಗಳು, ಭಂಗಿಗಳನ್ನು ಇಟ್ಕೊಂಡಿರುವಂಥ ರೀತಿ ಇವೆಲ್ಲವನ್ನು ನೋಡಿ ಇದು ಮಾಡ್ತಾರೆ. ಓಕೆ, ಈಗ ಅವ್ರ ಪಾತ್ರದಲ್ಲಿ ಏನು ಹೇಳ್ತಿದ್ದಾರೆ, ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ಅವನನ್ನು, ಯಾರನ್ನ ಇವಾಗ ನಾನು ಹೇಳಿದ್ನಲ್ಲ ಎಷ್ಟೊತ್ತು, ಅವ್ರನ್ನ ಕುರಿ ಕಾಯುವವ ಎನ್ನುವರು. ಅದೇನು ಅವನ ಹುಟ್ಟಿದ ಹೆಸರೇನಾ, ಅಂದರೆ ಹುಟ್ಟಿದ ಹೆಸರೇ ಅದೇನಾ ಅಂತ ಒಂದು ಕ್ವಶನ್ ಮಾರ್ಕು. ಪ್ರಶ್ನೆ ನಮಗೂ ಬೇಡ ನಿಮಗೂ ಬೇಡ, ಇಷ್ಟಂತೂ ಕಂಡದ್ದೇ, ಅವ ಬುದ್ಧಿ ಬಲ್ಲವದಾಗಲಿಂದ ಹಿಡಿದು ಅವನ ತೊಡೆಗಳು ನಡೆದಾಡುವ ಕಳೆದುಕೊಳ್ಳುವವರೆಗೂ ಊರ ಗೌಡರ ಹಟ್ಟಿ ಕುರಿಗಳ ಕಾಯ್ದುಕೊಂಡವನು. ಅವನಿಗೆ ಬುದ್ಧಿ ಬರೋದ್ರಿಂದ ಹಿಡಿದು ಅವನು ಓಡಾಡೋವರೆಗೂ ನಡೆದಾಡೋವರೆಗೂ, ಸೊ ಎಲ್ಲ, ಮತ್ತು ಅವನು ಸಣ್ಣವನಿಂದ ಹಿಡಿದು ಅವನು ಎಲ್ಲವನ್ನು ಕಳೆದುಕೊಳ್ಳುವವರೆಗೂ, ಸೊ ಊರ ಗೌಡರ ಹಟ್ಟಿ ಕುರಿಗಳು ಏನಿರುತ್ತಲ್ಲ, ಗೌಡರ ಹಟ್ಟಿ ಕುರಿಗಳು, ಅದನ್ನು ಕಾಪಾಡಿಕೊಂಡು ಬಂದವನಾಗಿರ್ತಾನೆ. ಈಗಲೂ ಮೇಲಿನ ರೀತಿಯಲ್ಲಿ ಅರೆಗಣ್ಣು ಮುಚ್ಚಿಕೊಂಡು ಬೆರಳುಗಳನ್ನು ಒಂದೊಂದು ಕುರಿ ಮಾಡಿಕೊಂಡೇನು ತಂತಾನು ಎಣಿಸುತ್ತಾ ಹೋಗುವನು. ಸೊ ಅವನೇನು ಮಾಡ್ತಾನೆ, ಸೊ ಅರೆಗಣ್ಣು ಮುಚ್ಚಿದ ಕಣ್ಣುಗಳನ್ನು, ಅಂದರೆ ಅರ್ಧಂಬರ್ಧ ಮುಚ್ಚಿದ ಕಣ್ಣುಗಳನ್ನ ನೋಡಿಕೊಂಡು ಸೊ ಅವನು ಕುರಿನ ಕಾಯ್ತಾ ಇರ್ತಾನೆ. ದಿನ 6-7 ಸಲ ಹೀಗೆ ಇದು ತಪ್ಪಿದ್ದಲ್ಲ, ಇದು ಯಾವ ದಿನ ತಪ್ಪಿಸಿಕೊಂಡು ಹೋಗಿಲ್ಲ. ಆಮಾಸನು ಹೀಗೆ ಕುರಿ ಕಾಯುವವನ ಕಣ್ಣು ಮುಟ್ಟುವುದರೊಳಗೆ ಬೆಳೆಯತೊಡಗಿದನು. ಈಗ ಅವನ ವಯಸ್ಸು 10-11 ನಡೆಯಿತು. ಕುರಿ ಕಾಯುವವನ ಆಮಾಸ ಅಂದ ಆಜ್ಞೆ ಅಂತ ದನಿ ಕೊಡೋದು ಆಮಾಸನ ಹಗಲು ಕೆಲಸ ಅನ್ನಬಹುದು. ಸೊ ಇದರ ಅರ್ಥ ಏನು ಅಂತಂದರೆ, ಇದು ಯಾವ ದಿನ ತಪ್ಪಿಸಿಕೊಂಡು ಹೋಗಿದ್ದಲ್ಲ, ಆಮಾಸನು ಹೀಗೆ ಕುರಿ ಕಾಯುವವನ ಕಣ್ಣು ಮುಟ್ಟುವುದರೊಳಗೆ ಬೆಳೆಯತೊಡಗಿದನು. ಸೊ ಈ ಒಂದು ಕುರಿ ಕಾಯುವವನ ಒಂದು ಕಣ್ಣು ಮುಟ್ಟುವುದರೊಳಗೆ ಆಮಾಸನು ತೊಡಗ್ತಾನೆ, ಅಂದರೆ ಅವನು ಗ್ರೋ ಆಗ್ತಾನೆ. ಈಗ ಅವನ ವಯಸ್ಸು 10-11, ಪ್ರೆಸೆಂಟ್ ಆಮಾಸನ ವಯಸ್ಸು 10-11 ಆಗಿರುತ್ತೆ. ಕುರಿ ಕಾಯುವವನ ಆಮಾಸ ಅಂದಾಗ, ಕುರಿ ಕಾಯುವವನು ಆಮಾಸ ಅಂತ ಧ್ವನಿ ಕೊಡುವಾಗೆಲ್ಲ ಆಮಾಸ ಹಗಲು ಕೆಲಸ ಅನ್ನಬಹುದು. ಸೊ ಆಮಾಸನಿಗೆ ಯಾವುದೋ ಒಂದು ಬೆಳಕಲ್ಲಿ ಕೆಲಸ ಇದೆ ಅನ್ನೋದನ್ನು ಇಲ್ಲಿ ಸೂಚಿಸ್ತಾರೆ. ಊರಿಗೆ ಕತ್ತಲು ಹಿಡಿಯಲು ತೊಡಗಿದಾಗಲೇ ಆಮಾಸನ ಕುರಿಯ ಏನು ಮಠದ ಬೆಲ್ಲು ಆಗುವುದನ್ನು ನೆಟ್ಟಗೆ ಕಾಯುವರು. ಯಾವಾಗ ಊರಿಗೆ ಸಾಯಂಕಾಲ ಆದಮೇಲೆ ಕತ್ತಲಾಗುತ್ತೆ, ಆಗ ಆಮಾಸ ಮತ್ತು ಕುರಿಯ ಇಬ್ಬರು ಆ ಬೆಲ್ಲು ಆಗೋದನ್ನು ನೆಟ್ಟಗೆ ಕಾಯ್ತಾ ಇರ್ತಾರೆ. ಮಠದ ಬೆಲ್ಲು ಹೊಡೆದ ತಡವೇ ಆಮಾಸನು ಕುರಿಯನ ಹಿಂದೆಡೆ ಮಡಗಿರುವ ತಟ್ಟೆ ಗ್ಲಾಸು ತೆಗೆದುಕೊಂಡು ಲಘುಬಗ ಓಡುವನು. ಸೊ ಬೆಲ್ಲು ಹೊಡೆದ ತಕ್ಷಣವೇ ಆಮಾಸ ಏನು ಮಾಡ್ತಾನೆ ಅಂದರೆ, ಅಲ್ಲೇ ಕುರಿಯನ ಪಕ್ಕದಲ್ಲಿ ಅಂತ ತಟ್ಟೆ ಗ್ಲಾಸ್ನ ತೆಗೆದುಕೊಂಡು ಪಟ್ ಅಂತ ಓಡಿಬಿಡ್ತಾನೆ. ಏನಕ್ಕೆ? ಊಟಕ್ಕೆ. ಅಷ್ಟಕ್ಕಾಗಲಿ ಸಂಪೂರ್ಣ ಕತ್ತಲು ಹಿಡಿದು ಗವ್ವಾಗಿರುವುದರಿಂದ ಆಮಾಸ ಓಡುವುದನ್ನು ಕಾಣಿಸುವುದಿಲ್ಲ. ಫುಲ್ಲು ಕತ್ತಲೆ ಆಗಿರೋದ್ರಿಂದ ಅಷ್ಟೊತ್ತಿಗೆ ಆಮಾಸ ತಟ್ಟೆ ಗ್ಲಾಸ್ ತಗೊಂಡು ಫಾಸ್ಟಾಗಿ ಹೋಗೋದನ್ನು ಕಾಣಿಸೋದಿಲ್ಲ. ಕಣ್ಣು ಸೀಳಿಕೊಂಡು ನೋಡಿದರೆ ಅವ ಓಡುವ ಓಟಕ್ಕೆ ಕತ್ತಲು ಕಲುಕುತ್ತಿರುವುದು ಹೊಳೆಯುತ್ತದೆ. ಸೊ ಆಮಾಸನು ಓಡುತ್ತಿರುವ ರೀತಿಯನ್ನು ಕಣ್ಣು ಸೀಳಿಕೊಂಡು ಕುರಿಯ ನೋಡ್ತಾನೆ. ಸೊ ಆ ಸಂದರ್ಭದಲ್ಲಿ ಕತ್ತಲು ಕಲುಕುತ್ತಿರುವಂತೆ ಹೊಳೆಯುತ್ತದೆ. ಹಾಗೆ ಅವನು ಹೋದವನು ತಿರುಗಿ ಯಾವಾಗ ಬಂದ ಅಂತಲೂ ಗೊತ್ತಾಗೋದಿಲ್ಲ. ಅಯ್ಯ ಅಂದುದನ್ನು ಕತ್ತಲನ್ನು ಅಲುಗಾಡಿಸುತ್ತಾ ಮೂಡುವಾಗಲೇ ತಿಳಿಯುವುದು. ಆಗ ಕುರಿಯಯ್ಯ ಮಲಗಿದರೆ ಎದ್ದು ಕೂರುವನು. ಕುರಿಯಯ್ಯ ಮಲಗಿದರೆ ಎದ್ದು ಕೂರ್ತಾನೆ. ರೂಢಿಯಂತೆ ಆ ಕತ್ತಲಲ್ಲಿ ಮಠದ ಹಿಟ್ಟು ಸಾರು ಉಂಡು ಆಮೇಲೆ ಆಮಾಸ ಮಲಗುತ್ತಿದ್ದಾನೆ. ಆ ಕತ್ತಲಲ್ಲೇ ಹಿಟ್ಟು ಸಾರು ಉಂಡು ಆಮಾಸ ಮಲಗ್ತಾನೆ. ಅಷ್ಟೊತ್ತಿಗೆಲ್ಲ ಆ ಹಿಡಿದ ಕತ್ತಲಿಗೆ ಊರು ತನ್ನ ದನಿ ಅಡಗಿಸಿಕೊಂಡು ಮಲಗಿದರು. ಆಗಾಗ ಅಲ್ಲಲ್ಲಿ ನಾಯಿಗಳು ಕಿರ್ಚುತ್ತೆ. ಸೊ ಆ ಊರಲ್ಲಿ ಕತ್ಲಾದ ಮೇಲೆ ತಮ್ಮೆಲ್ಲರ ಧ್ವನಿನ ಅವರು ಅಡಗಿಸ್ಕೊಂಡು ಮಲಗಿದ್ರು. ಆ ಧ್ವನಿ ಶಬ್ದ ಕೇಳಿಸ್ತಿರುತ್ತೆ. ಏನು ಅಂತಂದರೆ ಅಲ್ಲಿ ನಾಯಿಗಳ ಕಿರುಚಾಟ ಆಗಿರುತ್ತೆ. ಮುದುಕ ನಿದ್ದೆ ಬಾರದಿದ್ದಕ್ಕೆ ಕಣ್ಣು ಬಿಟ್ಟು ಕಣ್ಣಿಗೆಟುಕುವಷ್ಟು ನೋಡುತ್ತಲೇ ಎಚ್ಚರವಿರುವಷ್ಟು ಕಾಲ ಏನನ್ನಾದರೂ ತನ್ನೊಳಗೆ ಮಾಡುತ್ತಲೇ ಇದ್ದು ಆಮಾಸ ಎಂದು 2-3 ಸಲ ಅಂದು ಮರುತ್ತರೆ ಬರದೆ ಅವನು ಮಲಗುವನು. ಸೊ ಅವನ ಪಾಪ ಮುದುಕಯ್ಯ ಕುರಿಯಯ್ಯವನಿಗೆ ಏನಾಗುತ್ತೆ ಅಂದರೆ, ನಿದ್ದೆ ಬಾರದಕ್ಕೆ ಕಣ್ಣನ್ನು ಬಿಟ್ಟು ಅವನಿಗೆ ಎಷ್ಟು ದೂರ ನೋಡೋಕ್ಕಾಗುತ್ತೋ ಅಷ್ಟು ದೂರ ನೋಡುತ್ತಾ ಅವನು ಏನಾದರೂ ತನ್ನೊಳಗೆ ಮಾಡಬೇಕು ಅಂತ ಅವನು ಆಮಾಸ ಅಂತ 1-2 ಸಲ ಕರೀತಾನೆ. ಸೊ ಅಲ್ಲಿಂದ ಆಮಾಸ ಮಲಗಿಬಿಟ್ಟಿರ್ತಾನೆ. ಏನೂ ರಿಪ್ಲೈ ಬರೋದಿಲ್ಲ. ಸೊ ಅದಕ್ಕೆ ಅವನು ಮತ್ತೆ ಮಲ್ಕೊಂಡ್ಬಿಡ್ತಾನೆ. ಆ ಆಜುಬಾಜುಗೆಲ್ಲ ವರ್ಷಕ್ಕೊಂದರ್ತಿ ಎಲ್ಲ ಊರಿಗೆ ಬರುವ ಹಾಗೆ ಅಲ್ಲಿಯೂ ಮಾರಿ ಹಬ್ಬ ಬರುವುದು. ಸೊ ಅಲ್ಲಿ ಮಾರಿ ಹಬ್ಬ ಸ್ಟಾರ್ಟ್ ಆಗುತ್ತೆ, ಅಂದರೆ ಜಾತ್ರೆ.
ಆಗ ಮಾತ್ರವೇ ಕುರಿಯಯ್ಯ ತನ್ನ ಸ್ಥಾನದ ಬೇರೆ ಸ್ಥಳಕ್ಕೆ ಪಲ್ಲಟಿಸಬೇಕಾಗುತ್ತದೆ. ಅವನೇನು ಕುರಿಯಯ್ಯ ವಾಸ ಮಾಡ್ತಿದ್ದ ಆ ಸ್ಥಾನನ ಬಿಟ್ಟು ಬೇರೆ ಸ್ಥಾನಕ್ಕೆ ಹೋಗಬೇಕಾಗುತ್ತೆ. ಆಗ ಮಾರಿಗುಡಿಗೆ ದುಂಬುದೋಳು ತೊಡೆದು ಸುಣ್ಣ ಕೆಮ್ಮಣ್ಣು ಬಣ್ಣವ ತುಂಬಿ ಕಣ್ಣಿಗೆ ಗುದ್ದುವಂತೆ ಮಾಡುವರು. ಸೊ ಆಗ ಆ ದೇವಸ್ಥಾನದಲ್ಲಿ ಏನು ಮಾಡ್ತಾರೆ ಅಂದರೆ ಸುಣ್ಣ ಮತ್ತು ಕೆಮ್ಮಣ್ಣು ಇವನ್ನೆಲ್ಲ ಕಣ್ಣಿಗೆ ದುಮ್ಮುವ ರೀತಿಯಲ್ಲಿ ಹಚ್ತಾರೆ. ಈಗ ಸುಣ್ಣ ಕೆಮ್ಮಣ್ಣು ಪಟ್ಟೆ ಹೊಡೆದು ಎಲ್ಲ ಕಡೆಗೆ ಮುಗಿದಿದ್ದು ಆಗ ಬೀಳುತ್ತಿದ್ದ ಎಳೆ ಬಿಸಿಲು ಅವುಗಳ ಮೇಲೆ ಬಿದ್ದು ಅದು ಹೆಚ್ಚು ಕಾಂತಿ ಬೀರುತ್ತಿತ್ತು. ಏನು ಅಲ್ಲಿ ಸುಣ್ಣ ಕೆಮ್ಮಣ್ಣೆಲ್ಲ ಹಚ್ತಾರೆ, ಅದಾದಮೇಲೆ ಎಲ್ಲ ಮುಗಿಸ್ದಾದ್ಮೇಲೆ ಎಳೆ ಬಿಸಿಲು ಆಗಿ ಬೀಳುತ್ತಲ್ಲ, ಅದು ಆ ಒಂದು ಕಲರ್ನ ಫುಲ್ ಹೈಲೈಟ್ ಮಾಡುತ್ತೆ. ಹೆಚ್ಚು ಕಾಂತಿ ಬೀರುತ್ತಿತ್ತು. ಅಲ್ಲಿಗೆಲ್ಲ ಕುರಿಯಯ್ಯನ ಸುತ್ತಮುತ್ತ ಮಾತ್ರವೇ ಮೊದಲಂತೆ ಉಳಿದಿದ್ದು, ಉಳಿದ ಕಡೆಯೆಲ್ಲ ಬೆಳಗಾಗಿದ್ದರಿಂದ ಅದು ಮತ್ತು ಕಂದಾಗಿತ್ತು. ಅಲ್ಲಿ ಅಜಾರ ತುಂಬ 18 ಅತ್ತಗೊಂದು ಕಡೆ ಇತ್ತಗೊಂದು ಕಡೆ ಓಡಾಡುತ್ತಾ ಪಂಜು ರೆಡಿ ಮಾಡುವುದು, ಬಣ್ಣ ಬಣ್ಣದ ಕಾಗದ ಕತ್ತರಿಸಿ ಅಂಗಳ ಅಂದ ಮಾಡಲು ಸರ ಮಾಡುವುದು ಮುಂತಾಗಿ ವಿಚಿತ್ರ ಮಾಡುತ್ತಿದ್ದರು. ಸೊ ಆ ಒಂದು ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾಯಿದ್ರು ಅಂದರೆ, ಅಲ್ಲಿ 10 ಮತ್ತು 8 ಅಂದರೆ 18 ಆಳುಗಳು ತುಂಬ ಜನಗಳು ಸೇರಿಕೊಂಡು ಆ ಕಡೆಯಿಂದ ಈ ಕಡೆ ಓಡಾಡಿಕೊಂಡು ಪಂಜಿನ ರೆಡಿ ಮಾಡಿ ಬಣ್ಣ ಬಣ್ಣದ ಕಾಗದಗಳನ್ನೆಲ್ಲ ರೆಡಿ ಮಾಡಿ ಅಲ್ಲಿ ಅಂಗಳ ಸುತ್ತ ಸರ ಮಾಡಿ ಹಾಕ್ತಾಯಿದ್ರು. ವಿಚಿತ್ರವಾಗಿ ಡಿಸೈನ್ ಎಲ್ಲ ಮಾಡ್ತಿದ್ರು. ಹೆಚ್ಚು ಕಮ್ಮಿ ಎಲ್ಲರೂ ಅಲ್ಲಿ ಹೊಸ ಬಿಳಿ ಬಟ್ಟೆ ಹಾಕಿದ್ದರಿಂದ ಮಾರಿಗುಡಿ ತುಂಬ ಹೊಳಪು ಹೊಡಿತಿತ್ತು. ಆಗ್ಲೇ ಸುಣ್ಣ ಕೆಮ್ಮಣ್ಣು ಹಾಕಿ ತುಂಬ ಹೊಳಪು ತರಿಸ್ಬಿಟ್ಟಿದ್ರು. ಅಲ್ಲಿ ಇನ್ನೂ ಮತ್ತೆ ಏನು ಮಾಡ್ತಾರೆ ಅಂದರೆ, ಎಲ್ಲ ಹೊಸ ಬಿಳಿ ಬಟ್ಟೆ ಹಾಕಿದ್ರಿಂದ ಮಾರಿಗುಡಿ ತುಂಬ ಹೊಳಪಾಗಿ ಕಾಣಿಸ್ತಿತ್ತು. ಅಲ್ಲಿಂದ ಬಸವಣ್ಣ ಎಂಬುವನು ಪುಂಚು ಮೀಸೆ ಬಿಟ್ಟು ಕಪ್ಪಗೆ ಗಿಡ್ಡಗೆ ಇದ್ದನು. ಬಸವಣ್ಣ ಯಾವ ರೀತಿ ಇದ್ನೋ ಕಪ್ಪಗೆ ಗಿಡ್ಡಗೆ ಇದ್ನು. ಅವನು ಬಿಳಿ ಬಟ್ಟೆ ತೊಟ್ಟಿರೋದ್ರಿಂದ ಮತ್ತು ಹೆಚ್ಚು ಕಪ್ಪಾಗಿ ಹೊಳೆಯುತ್ತಿದ್ದನು. ಬಿಳಿ ಬಟ್ಟೆ ಹಾಕೊಂಡಿರೋದ್ರಿಂದ ಅವನು ಕಪ್ಪಾಗಿ ಕಾಣಿಸ್ತಿದ್ನು. ಯಾಕಂದರೆ ಅವನು ಕಪ್ಪಾಗಿ ಮತ್ತು ತುಂಬ ಕುಳ್ಳಕ್ಕಿರ್ತಾನೆ. ಅವನ ಬಾಯಿ ಬಿಡದಿದ್ದರು. ಅವನ ಹಳದಿ ಬಾಚಿ ಹಲ್ಲುಗಳು ಬಿಳಿ ಬಟ್ಟೆ ದೆಸೆಯಿಂದ ಅವು ಹೊಳೆಯುತ್ತಿದ್ದು. ಅವನ ಬಾಯಿ ಬಿಡದಿದ್ರೂ ಪರವಾಗಿಲ್ಲ, ಅಷ್ಟು ಅವನ ಒಂದು ಹಳದಿ ಬಾಚಿ ಹಲ್ಲುಗಳು ಏನಿರುತ್ತಲ್ಲ ಮುಂದೆ ಇರವು, ಅವು ಬಟ್ಟೆ ದೆಸೆಯಿಂದ ಅವು ಕೂಡ ಹೊಳೆಯುತ್ತಿದ್ದವು. ಅವನ ಕೈಯಲ್ಲಿ ಒಂದು ಹಿಡಿಗಲ್ಲು ಇತ್ತು. ಬಸವಣ್ಣನು ದಪ ಹೆಜ್ಜೆ ಹಾಕಿ ಕುರಿಯಯ್ಯನ ಮೂಲೆಗೆ ಬಂದು ಅಯ್ಯ ಎಂದು ಜೋರಾಗಿ ಕಿರಿಸ್ತಾನೆ. ಸೊ ಅವನು ಕುರಿಯ ಇರುವಂಥ ಒಂದು ಜಾಗಕ್ಕೆ ಬಂದು ಅಯ್ಯ ಅಂತ ಬಸವಯ್ಯ ಕಿರಿಸ್ತಾನೆ. ಕುರಿಯಯ್ಯನು 2 ಸಲವಾದರೂ ಮಾತಾಡಿಸಿದರೆ ಮಾತ್ರ ಹಾ ಅಂತಿದ್ದರಿಂದ ಎಲ್ಲರೂ ಮೊದಲೇ ಕೂಗಿಕೊಂಡು ಮಾತನಾಡುವರು. ಕುರಿಯಯ್ಯ ಯಾರೇ ಬಂದು ಮಾತಾಡ್ಸಿದ್ರು ಒಂದು ಮಿನಿಮಮ್ 2 ಸಲ ಆದರೂ ಕರಿಬೇಕು, ಆವಾಗಲೇ ಅವರು ರಿಯಾಕ್ಟ್ ಆಗೋದು. ಸೊ ಅದಕ್ಕೇನೆ ಯಾರಾದರೆ ಕರಿಬೇಕಾದ್ರೆ ಮೊದಲಿಂದನೇ ಕುರಿಯಯ್ಯ ಅಂತ ಜೋರಾಗಿ ಕರ್ಕೊಬರ್ತಾರೆ. ಬಸವಣ್ಣನ ದನಿಗೆ ಕುರಿಯಯ್ಯನ ನಿಧಾನ ಕಣ್ಣ ತೆಗೆದು ಬಹಳ ನಿಧಾನವಾಗಿ ನೋಡಿದನು. ಸೊ ಬಸವಣ್ಣನ ದನಿಗೆ ಅವನು ಕಣ್ಣು ತೆಗೆದುಬಿಟ್ಟು ಬಹಳ ನಿಧಾನವಾಗಿ ನೋಡ್ತಾನೆ. ಅವನು ತನ್ನೆದುರು ಬೆಳ್ಳಗೆ ಮೂಡುತ್ತಾ ಓಡಾಡುತ್ತಾ ಇದ್ದ ಆಕೃತಿಗಳನ್ನು ನೋಡುತ್ತಲೇ ಇದ್ದನು. ಸೊ ಏನು ಡೆಕೋರೇಷನ್ ಎಲ್ಲ ಮಾಡಿದ್ರಲ್ಲ ದೇವಸ್ಥಾನಕ್ಕೆ, ಬಣ್ಣ ಬೆಳೆದುಕೊಂಡು ಮತ್ತು ಜನಗಳು ಆ ಕಡೆಯಿಂದ ಈ ಕಡೆ ಓಡುತ್ತಾ, ಸೊ ಅದನ್ನು ಅವನು ನೋಡ್ತಾನೆ ಆ ಆಕೃತಿಗಳನ್ನು. ಅವನು ಹಾಗೇ ನೋಡುತ್ತಾ ಹೋದಂತೆ ಅವನಿಗೆ ಇಂಧನ ನೆನಪುಗಳು ಕೆಂದುತ್ತಾ ಕಣ್ಣ ಮುಂದೆ ಓಡಾಡತೊಡಗಿದವು. ಅವನು ಅದನ್ನು ನೋಡ್ತಿದ್ದಂಗೆ ಅವನು ಬಾಲ್ಯನ ನೆನೆಸ್ಕೊಳ್ತಾನೆ. ಅವನು ಆ ರೀತಿ ಓಡಾಡ್ತಾ ಇದ್ದಿದ್ದು, ಸೊ ಬಣ್ಣ ಬೆಳೀತಿದ್ದು ಎಲ್ಲದನ್ನು ನೆನೆಸ್ಕೊತಾನೆ. ಮಾರಿ ಹಬ್ಬ ಅಂದರೆ ಉಲ್ಯಾಸ. ಮಾರಿ ಹಬ್ಬ ಅಂದರೆ ಏನು? ಉಲ್ಯಾಸ. ಅಂದರೆ ಅವನೇ ಅವನ ಪ್ರಾಯದಲ್ಲಿ ಅವನಿಲ್ಲದ ಉಲ್ಯಾಸ ಇದ್ದುದಿಲ್ಲ, ಅವನಿಲ್ದಿರನೇ ಉಲ್ಯಾಸ ಇಲ್ದಿದ್ದಿಲ್ಲ. ಅವನ ಪ್ರಾಯದಲ್ಲಿ ಅಂದರೆ ಮೊದಲು ಚಿಕ್ಕ ವಯಸ್ಸಲ್ಲಿ ಉಲ್ಯಾಸ ಕಣ್ಣ ಮುಂದೆ ಕುಣಿಯತೊಡಗಿತು. ಕಣ್ಣ ಮುಂದೆ ಕುಣಿಯೋ ಥರ ಆಗುತ್ತೆ. ತಮ್ಮಟ್ಟೆಯ ಸದ್ದು ಬಂದು ಕಿವಿಗೆ ಚಚ್ಚತೊಡಗಿತು. ತಮಟೆಯ ಸೌಂಡ್ ಬಂದುಬಿಟ್ಟು ಕಿವಿಗೆ ಚಚ್ಚುತ್ತೆ. ಆಗ ದೊಡ್ಡ ಗೌಡರು ತಲೆದೂಗಿ ಬಿಟ್ಟರು. ಅಂಗಿ ಬಟ್ಟೆ ಇನಾಮು ಕೊಡುತ್ತಾ, ನೀ ಇರಷ್ಟು ಕಾಲ ನಮ್ಮ ಹಟ್ಟೆಲೇ ಇರು ಹೇಳ್ತಾರೆ ಕುರಿಯನಿಗೆ ದೊಡ್ಡಗೌಡರು. ಇರಷ್ಟು ದಿನ ನಮ್ಮ ಹಟ್ಟೆಲೇ ಇರೋ, ನೀನು ಹುಂಡ ಊಟ ಹಾಕಿಕೊಂಡ ಬಟ್ಟೆ ಒಂದಿಷ್ಟು ಕುರಿ ನೋಡ್ಕೋ ಅಷ್ಟೇನೆ ಅಂತ ಹೇಳ್ತಾರೆ ದೊಡ್ಡಗೌಡರು. ಅವನ ಸುಕ್ಕ ಮುಖದ ಪ್ರತಿ ನಗರಿಯು ಮಾರಿಗುಡಿಯ ಬಿಳಿ ಬಣ್ಣದಿಂದ ಅಲ್ಲಿಯ ಗುಂಪು ತೊಟ್ಟಿದ ಬಿಳಿ ಬಟ್ಟೆ ದೆಸೆಯಿಂದ ಬೆಳ್ಳಗೆ ಅಗಲವಾಗಿ ಅರಳತೊಡಗಿತು. ಬಸಣ್ಣನು ಇನ್ನೂ 1 ಸಲ ಜೋರಾಗಿ ಅಯ್ಯ ಅಂದನು.
ಕುರಿಯಯ್ಯ ಕತ್ತ ಎತ್ತಿ ಅವನ ಅವಲೋಕಿಸಿದನು. ಮತ್ತೊಮ್ಮೆ ಬಸವಯ್ಯ ಅಯ್ಯ ಅಂತಾನೆ. ಅವಾಗ ಕುರಿಯಯ್ಯ ಕತ್ತನ ಮೇಲೆತ್ತಿ ಅವನ ಕಡೆ ನೋಡ್ತಾನೆ. ಬಸಣ್ಣ ನಿಂತ ಟಿವಿಗೆ ಅವ ಬಂದದ್ದು ಹೊಳೆಯಾಯಿತು. ಬಸಣ್ಣ ನಿಂತಹ ಒಂದು ಟಿವಿಗೆ ಅವ ಬಂದದ್ದನ್ನು ಅಂದರೆ ನೆನಪಾಯಿತು. ಕುರಿಯಯ್ಯ ಬಲಗೈಲಿ ಬಿದಿರುಗಳನ್ನು ಹಿಡಿದು ಇನ್ನೊಂದು ಕೈಯ ಮೇಲೂ ನೀಡಿದನು. ಸೊ ಕುರಿಯಯ್ಯ ತನ್ನ ಬಲಗೈಯಿಂದ ಬಿದಿರುಗಳನ್ನ ಹಿಡ್ಕೊಂಡು ಸಪೋರ್ಟ್ಗೆ ಹಿಂಗೆ ಎದ್ದೇಳ್ತಾನೆ. ಇನ್ನೊಂದು ಕೈಯಿಂದ ನೀಡಿದ ಕೈಯ ಬಸಣ್ಣ ಹಿಡಕಂಡ ಮೂಲೆ ಅದರ ಮೇಲೆ ಬಲ ಹಾಕಿ ಎದ್ದು ನಿಂತು ಬಿದಿರುಗಳ ಊರುತ್ತಾ ನಡೆಯುತ್ತಾ ಆ ಮೂಲೆಗೆ ಸೇರಿ ಕುಂತನು. ಸೊ ಅವನು ಬಿದಿರುಗಳ ಸಪೋರ್ಟಿಂದ ಮತ್ತು ಇನ್ನೊಂದು ಕೈನ ಬಸವಣ್ಣ ಕೊಡೋದ್ರ ಮೂಲಕ ಅವನು ಎದ್ದು ನಿಂತು ಸಪೋರ್ಟ್ ತಗೊಂಡು ಈ ಮೂಲೆಯಿಂದ ಆ ಮೂಲೆಗೆ ಕುಂತ್ಕೊತಾನೆ. ಹಲ್ಲಿ ಹಾಕಿದ್ದ ಕಂಬಳಿಯನ್ನು ಬಸಣ್ಣನು ಒಂದೆರಡು ಸಲ ಜಾಡಿಸಿ ಕುರಿಯಯ್ಯನ ಕುಂತ ಮೂಲೆಗೆ ತಂದು ಹಾಕಿದನು. ಅಲ್ಲಿರೋಂಥ ಎಲ್ಲ ಬೆಡ್ಶೀಟ್ಗಳನ್ನ ಬಸಯ್ಯ ಏನು ಮಾಡ್ತಾನಂದರೆ ಚೆನ್ನಾಗಿ ಜಾಡಿಸ್ಬಿಟ್ಟು ಅದರಲ್ಲಿ ಧೂಳೆಲ್ಲ ಒಗಿಸ್ಬಿಟ್ಟು ಬಸಯ್ಯ ಇರೋಂಥ ಮೂಲೆಯಲ್ಲೇ ತಂದು ಹಾಕ್ತಾನೆ. ಕಂಬಳಿ ಜಾಡಿಸಿ ಒದರಿ ಬಿರುಸಿಗೆ ಕಂಬಳಿಯಲ್ಲಿದ್ದ ಧೂಳು ಕಸವೆಲ್ಲ ಎಳೆ ಬಿಸಿಲಿಗೆ ಹಾಕಿ ಗಾಳಿಯಲ್ಲಿ ಈಜತೊಡಗಿದವು. ಅವನು ಒದರಿದ ತಕ್ಷಣ ಆ ಒಂದು ಬೆಡ್ಶೀಟಲ್ಲಿದ್ದ ಕಸ ಎಲ್ಲ ಎಳೆ ಬಿಸಿಲಿಗೆ ಗಾಳಿಯಲ್ಲಿ ಈಜತೊಡಗಿದವು. ಕಂಬಳಿಯನ್ನು ಮೊದಲು ಹಾಸಿದ ಅಗಲಕ್ಕಷ್ಟೇ ಅಂಗೈ ಮಟ್ಟದ ಕಂದು ಬಣ್ಣಕ್ಕೆ ತಿರುಗಿದ್ದ ಧೂಳು ಕಸ ಕಡ್ಡಿ ಪವಡಿಸಿತು. ಅದರ ಮೇಲಕ್ಕೆ ಆಗ ಎಳೆ ಬಿಸಿಲು ಬಿದ್ದು ಅದಕ್ಕೂ ಬಿಳಿ ಬಣ್ಣ ಹಿಡಕಂಟೆ ತೋರುತ್ತಿತ್ತು. ಏನು ಆ ಬೆಡ್ಶೀಟನ್ನು ಒದರದಾದ್ಮೇಲೆ ಅದನ್ನು ಎಳೆ ಬಿಸಿಲಿಗೆ ಹಾಕ್ತಾರೆ, ಆವಾಗ ಅದು ಸಹ ಬೆಳ್ಳಗೆ ಅಂದರೆ ಬಿಳಿ ಬಣ್ಣದ ಇಟ್ಕೊಂಡಿರೋ ಥರ ಕಾಣಿಸುತ್ತೆ. ಹತ್ತಗೆ ಆಡಿಕೊಳ್ಳುವುದಕ್ಕೆ ಅಂತ ಎತ್ತೆತ್ತಗೂ ಹೋಗಿದ್ದ ಆಮಾಸನು ಮಧ್ಯಾಹ್ನ ಮಾಡಿಕೊಂಡೇ ಮಾರಿಗುಡಿಗೆ ಬಂದನು. ಸೊ ಎಲ್ಲೋ ಆಟ ಆಡೋಕ್ಕೆ ಹೋಗಿದ್ದಂಥ ಆಮಾಸ ಮಧ್ಯಾಹ್ನ ಮಾರಿಗುಡಿಗೆ ಬರ್ತಾನೆ. ಬಂದು ನೋಡುತ್ತಾನೆ. ನೋಡಿದರೆ ಕಣ್ಣಿಗೆ ಇಡಿಸಲಾರದಷ್ಟು ಅಲ್ಲಿ ಏನೇನೋ ತುಂಬಿಕೊಂಡಿತ್ತು. ಸೊ ಅವನ ಕಣ್ಣಿಗೆ ಇಡಿಸಲಾರದಷ್ಟು ಏನೇನೋ ತುಂಬ್ಕೊಂಡ್ಬಿಟ್ಟಿರುತ್ತೆ ಅಲ್ಲಿ ಮಾರಿಗುಡಿ ಹತ್ರ. ಹಸಿ ಸುಣ್ಣ, ಕೆಮ್ಮಣ್ಣು, ನೆಲ ತರಿಸಿದ ಹಸಿ ತೊಪ್ಪೆ ವಾಸನೆಗಳೆಲ್ಲ ಒಂದರ ಮೇಲೊಂದು ಬಿದ್ದು ಮೂಗಿಗೆ ಮುತ್ತುತ್ತಾ ಮಾರಿಗುಡಿ ಗಮಲೆ ಒಂದಾಗಿತ್ತು. ಸೊ ಇಲ್ಲಿ ಹಸಿ ಸುಣ್ಣ, ಕೆಮ್ಮಣ್ಣು ಮತ್ತು ಈ ಹಸಿ ತೊಪ್ಪೆ ವಾಸನೆಗಳೆಲ್ಲ ಅವನ ಮೂಗಿಗೆ ಒಂಥರ ಮಾರಿಗುಡಿಯ ಗಮಲೆ ಒಂದಾಗಿತ್ತು. ಕುರಿಯಯ್ಯ ಈ ಮೂಲೆಯಿಂದ ಆ ಮೂಲೆಗೆ ಸ್ಥಳಾಂತರಿಸಿದ್ದು ಮೊದಲಂತೆ ಕೂತಿದ್ದನು. ಅಜಾರದಲ್ಲಿ ನಡುವೆ ರೌಂಡಾಗಿ ಒಂದಿಷ್ಟು ಜನ ಗುಂಪುಗೂಡಿ ನಿಗರಿ ಏನೋ ನೋಡುತ್ತಿದ್ದರು. ಗುಂಪಿನೊಳಗೆ ಅವನು ಏನೋ ಮಾಡುತ್ತಿದ್ದನು ತವಕದಂತೆ ಅಲ್ಲಿಗೆ ಅವನು ಎಲ್ಲ ಗುಂಪಲ್ಲಿ ನಿಂತಿರೋದು ನೋಡಿ ಏನೋ ಮಾಡ್ತಿದ್ದಾರಂತ ಅವನು ಸಹ ಆಮಾಸ ಆರಿ ಎಣಿಕಿ ನೋಡ್ತಾನೆ. ಕಂಡದ್ದು ಬಣ್ಣದ ಕಾಗದದಲ್ಲಿ ಗಂಡ ಬೇರುಂಡ. ಸೊ ಅವನು ನೋಡಿದ್ದು ಏನಂದರೆ ಕಾಗದ ಬಣ್ಣಲ್ಲಿ ಬಿಡಿಸಿದಂಥ ಗಂಡ ಬೇರುಂಡ, ಕಿರೀಟ ಮುಂತಾದ ಅವಚಕಿ ಕೊರೆಯುತ್ತಿದ್ದಲಂತ. ಸುತ್ತಗೆ ನೆರೆದುಕೊಂಡವರು ಆಗಿರಬೇಕು, ಹೀಗಿರಬೇಕು, ಹೀಗೆ ಅಂತ ಬೇಷ್ ಅಂತೆಲ್ಲ ತಲಾ ಒಂದು ಮಾತಾಡುತ್ತಿದ್ದರು. ನೋಡಿ ಅವೆಲ್ಲ ಕಣ್ಣಿಗಿಳಿದ ಮೇಲೆ ಆಮಾಸ ಅಲ್ಲಿಂದ ನೆಗೆದು ಕುರಿಯಪ್ಪನ ಪಕ್ಕಕ್ಕೆ ಬಂದು ನಿಂತನು. ಅದೆಲ್ಲ ನೋಡಿಕೊಂಡು ಆಮೇಲೆ ಕುರಿಯಪ್ಪನ ಪಕ್ಕದಲ್ಲಿ ಬಂದು ನಿಂತ್ಕೊತಾನೆ. ಎದುರು ಅಂಗಳದಲ್ಲಿ ಗೋಡೆಗೆ ಸೇರಿದ ಹಾಗೆ ದೊಡ್ಡ ಕೆಂಪು ಬಿಳಿ ಬಣ್ಣದ ದೇವರ ಛತ್ರಿ ಚಾಮರಗಳನ್ನು ಹೊರತೆಗೆದು ಬಿಸಿಲಿಗೆ ಒಣ ಹಾಕಿ ಸಾಲಾಗಿ ನಿಲ್ಲಿಸಿದರು. ಸೊ ಅಲ್ಲಿ ಒಳಗಡೆ ನೋಡ್ತಾ ಇದ್ದಂಗ್ಲೇ ಅಲ್ಲಿ ದೇವರ ಛತ್ರಿ ಚಾಮರಗಳು ಏನೇನಿರುತ್ತಲ್ಲ ಬಳಕೆಯ ವಸ್ತುಗಳು ಅವನ್ನೆಲ್ಲ ಹೊರಗೆ ತೆಗೆದು ಬಿಸಿಲಿಗೆ ಒಣ ಹಾಕಿ ಸಾಲಾಗಿ ನಿಂತಿದ್ರು. ಅವಕ್ಕೆ ಹತ್ತಿರದ ಮೂಲೆಯಲ್ಲಿ ಬಾಣ ಎಟುಕಿಸಲು ತೆಂಗಿನ ಮರ ನಿಗುರುತ್ತಾ ವಾಲಾಡುತ್ತಿತ್ತು. ಸೊ ಅಲ್ಲೇನೆ ಬಾಣ ಎಟುಕಿಸುತ್ತಾ ಬಾಣನ ಎಟುಕಿಸುವ ಅಷ್ಟು ತೆಂಗಿನ ಮರ ನಿಗುರುತ್ತಾ ಅಂದರೆ ಸ್ವಲ್ಪ ಹಿಂಗೆ ಬಾಕ್ಕೊಂಡು ಅದು ವಾಲಾಡ್ತಿತ್ತು. ಅದರ ಮೇಲಕ್ಕೆ ಕಣ್ಣು ಹತ್ತಿಸಿ ಆಮಾಸ ಕಣ್ಣು ಹೋದಷ್ಟು ದೂರ ಏರಿಸಿದನು. 6-7 ಬಲವಾದ ಗೊನೆಗಳ ಕಾಯಿ ಭಾರಕ್ಕೆ ಮರ ಜಗ್ಗುತ್ತಿತ್ತು. ಸೊ ಅಲ್ಲಿ 6-7 ಗೊನೆಗಳಿತ್ತಲ್ಲ ತೆಂಗಿನಕಾಯಿ, ಆ ಒಂದು ಭಾರಕ್ಕೆ ಮರ ಜಗ್ಗುತ್ತಿತ್ತು. ಬುಡಕ್ಕೆ ಕಣ್ಣು ಇಳಿಸಿದರೆ ಅಲ್ಲಿ ಅದಕ್ಕೆ ಸುಣ್ಣ ಕೆಮ್ಮಣ್ಣು ಬಣ್ಣವ ಮರದ ಬುಡದ ತುಂಬ ಯಾರೋ ಬಳಿದಿದ್ದರು. ಸೊ ಅಲ್ಲಿ ಅದೇ ಸುಣ್ಣ ಮತ್ತು ಕೆಮ್ಮಣ್ಣು ಮರದ ಬುಡಕ್ಕೆ ಸಹ ಬಡಿದಿದ್ರು. ಇದನ್ನು ಕಂಡ ಆಮಾಸ ಕುರಿಯಯ್ಯನ ಪಕ್ಕಕ್ಕೆ ಮತ್ತು ತವದು ಅಯ್ಯ ಅನ್ನಲು ಏನಾ ಎಂಬಂತೆ ಅವನು ನೋಡಯ್ಯ ಅಂದರೆ ಆಮಾಸ ಬಂದ್ಬಿಟ್ಟು ಮತ್ತೆ ಕುರಿಯನ ಪಕ್ಕದಲ್ಲಿ ಅಯ್ಯ ಅಂತಾನೆ. ಸೊ ಅದಕ್ಕೆ ಅವನು ಏನಯ್ಯ ಅನ್ನೋ ಥರ ನೋಡ್ತಾನೆ. ನಿನ್ನ ತಿಗನ ಮಾರ್ಕ ಎರಕಣ್ಣ ಸುಣ್ಣ ಬಣ್ಣ ಬಳದವರೇ ಅಂತ ಹೇಳ್ತಾನೆ. ಅಂತೂ ಕುರಿಯಯ್ಯ ನೋಡಲು ಅಷ್ಟು ದೂರ ಕಾಣಿಸಿ ಆಮೇಲೆ ಕಣ್ಣು ಮಂಜಾಗಿ ಬಿಡುತ್ತಾ ಏನೂ ಕಾಣಲಿಲ್ಲ.
ಅವನಿಗೆ ಕಣ್ತು. ಮಾಟ್ನ ಮಾಡಿ ಯಾರೋ ಸುಡುಗಾಡಿನಲ್ಲಿ ತೆಂಗಿನಕಾಯಿ ಹೂತಿದ್ದು, ಅದು ಸಸಿಯಾಗಿ ಕೆಂದಿ ಭೂಮಿ ಸೀಳಿ ಬಂದದ್ದು. ಕಿತ್ತು ತಂದು ತನ್ನದು ಅಂಥದ್ದು ಇರಲಿ ಅಂತ ಮಾರಿಗುಡಿಲಿ ಮೂಲೆಯಲ್ಲಿ ಉಳಿಸ್ತಿತ. ಗರಿ ಕಳ್ಚತಿ ಕಳಚಿದ ಗುರುತು ಮೈನಲ್ಲಿ ಉಳಿಸ್ತಾ ಬೆಳೀತಾ ಮೇಲಕ್ಕೆ ಮೇಲಕ್ಕೆ ಅಂತ ಇನ್ನೂ ಮೇಲಕ್ಕೆ ಬೆಳೆದು ನಿಂತಿತು. ಸೊ ಅಲ್ಲಿ ಅವನು ಕುರಿಯೇ ನೋಡ್ತಾ ಅವನಿಗೇನು ಅನಿಸುತ್ತೆ ಅಂತಂದರೆ, ಮಂಜು ಮಂಜಾಗಿ ಕಣ್ಣು ಬಿಡ್ತಾ ಏನೂ ಕಾಣಲಿಲ್ಲ ಅಂತಂದು ಕಣ್ತು. ಮಾಟ ಮಾಡಿ ಯಾರೋ ಸುಡುಗಾಡಿನಲ್ಲಿ ತೆಂಗಿನಕಾಯಿ ಹೂತಿದ್ದು, ಮತ್ತು ಅದು ಸಸಿಯಾಗಿ ಭೂಮಿಗೆ ಸೀಳಿ ಬಂದದ್ದು, ಮತ್ತು ಅದನ್ನು ಕಿತ್ತು ತಂದದ್ದು ತನ್ನಲ್ಲಿ ಯಾರೋ ಅಂತ ಮಾರಿಗುಡಿ ಮೂಲ್ತಿರ್ತಿ ಅಂತ ಅವನು ಇದು ಮಾಡ್ಕೊತಾನೆ. ಹಬ್ಬದಂದು ನೆಲಕ್ಕೆ ಹೊತ್ತು ಇಳಿಯುತ್ತಿದ್ದಂಥ ಪರಸ್ಪರದಿಂದ ನೆಂಟಿಗರಷ್ಟು ಊರಿಗೆ ಒಬ್ಬೊಬ್ಬರಾಗಿ ಇಳಿಯುವುದನ್ನು ಏರತೊಡಗಿತು. ಸೊ ಹಬ್ಬದಂದು ನೆಲಕ್ಕೆ ಹೊತ್ತು ಇಳಿಯುತ್ತಿದ್ದಂತೆ ಪರಸ್ಥಳದಿಂದ ಅಂದರೆ ಬೇರೆ ಸ್ಥಳದಿಂದ ನೆಂಟರೆಲ್ಲ ಊರಿಗೆ ಬರ್ತಾರೆ. ಒಬ್ಬೊಬ್ಬರಾಗಿ ಬಂದವರು ರೂಢಿಯಂತೆ ಮಾರಿಗುಡಿಗೆ ಮುಖ ಹಾಕಿ ಆಮೇಲೆ ಮಾಡುತ್ತಿದ್ದರು. ಫಸ್ಟು ಮಾರಿಗುಡಿ ನೋಡ್ಕೊಂಡು ಆಮೇಲೆ ಹೋಗ್ತಿದ್ರು. ಕೆಲವರು ಅಲ್ಲಿ ಕುಂತು ಎಲ್ಲ ಮರೆತು ಲವಡೆಯಲ್ಲಿ ಲೀನರಾಗಿದ್ದರು. ಸೊ ಅಲ್ಲಿ ಕೂತ್ಬಿಟ್ಟು ದೇವರಲ್ಲಿ ಅವರು ಲೀನರಾಗಿರ್ತಾರೆ. ಅವರಲ್ಲಿ ಊರಲ್ಲಿ ಆದ ಇಂದಲ ಜಗಳನ್ನೆಲ್ಲ ಕೆದಕಿ ಹೆಂಗಾಯಿತು ಏನ್ಕಾಯಿತು ಎಂಬುದನ್ನೆಲ್ಲ ಅವರ ಬಾಯಿಗೆ ಮುಖ್ಯ ವಾಸ್ತವವಾಗಿತ್ತು. ಅಂಥ ಸಂದರ್ಭದಲ್ಲಿ ವರಜೋಳದ ಕಂತೆ ಕತ್ತಿಸಿ ಬಸವಣ್ಣನು ತಮ್ಮನ್ನೇ ಕಾಯಿಸ್ತಾ ದನಿ ಬಿಗಿ ಮಾಡುತ್ತಿದ್ದನು. ಅವನ ಸುತ್ತ ವಾನರ ಸೇನೆಯಂತೆ ಐಕಳು ಮಕ್ಕಳು ಸುತ್ತಿದ್ದವು. ಸೊ ಅವ್ರ ಸುತ್ತ ಕೋತಿಯ ಸೇನೆಯಂತೆ ಮಕ್ಕಳು ಎಲ್ಲರೂ ಸುತ್ತಕೊಂಡಿರ್ತಾರೆ. ಅದರೊಳಗೆ ಆಮಾಸನು ಒಬ್ಬನಾಗಿರ್ತಾನೆ. ಸೊ ಬಸಣ್ಣ ತಮಟೆಯನ್ನು ಎದೆಗೆ ಚಡ್ ನಕುನ ಬಾರಿಸಲು ಕಂಚಿಗೆ ಬಡದಂತೆ ತಮ್ಮಟೆಯ ದನಿಯು ಊಟ ನಾಕಮೂಲೆ ಮುಟ್ಟತೊಡಗಿತು. ಸೊ ಬಸವಯ್ಯ ಬಾರಿಸಿದ ತಕ್ಷಣ ಅಲ್ಲಿದ್ದ ಮಕ್ಕಳು ಎಲ್ಲರೂ ಕುಣಿಯತೊಡಗುತ್ತಾರೆ. ಸುತ್ತ ಇದ್ದ ಐಕಳು ಸುಮ್ಮನಿರದೆ ಕುಣಿಯತೊಡಗಿದ್ದರು. ಬಸಣ್ಣನಿಗೂ ಹುಮ್ಮಸ್ಸು ಬಂತು. ಢಂಗ್ 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 ಜುಕ್ಕಿ ಹೊಡಿತಾ ಅವನೂ ಸಹ ಕುಣಿತಾನೆ. ಅದಕ್ಕೆ ಕುಣಿಯೋಕೆ ಐಕಳಿಗೂ ಹೆಜ್ಜೆ ಸಿಕ್ಕಿ ಐಕಳು ಕುಣಿತಾ ಬಸವಣ್ಣನೂ ಕುಣಿತಾ ಹೋಗುವವರು ಬರುವವರು ಸೇರಿ ಒಬ್ಬರ ಮೇಲೂ ಒಬ್ಬರು ಬಿದ್ದು ನಿಂತರು. ಆ ಮಾಸನಿಗೆ ಯಾರು ಹೇಳಿಕೊಟ್ರೋ ಏನು ಕಥೆಯೋ ಗೊತ್ತಿಲ್ಲ, ಎಲ್ಲರಿಗಿಂತಲೂ ವೈನಾಗಿ ಹೆಜ್ಜೆ ಹಾಕುತ್ತಿದ್ದನು. ಅವನು ಸಹ ಸರ್ರೇ ಕುಣಿಯುತ್ತಿದ್ದನು. ಎಲ್ಲರೂ ಬೆರಗಿನಿಂದ ಎಲ್ಲ ಇವನು ಅಂದುಕೊಂಡಂತೆ ಆಮಾಸನನ್ನು ನೋಡುವುದು ಮಾಡುತ್ತಿದ್ದರು. ಸೊ ಎಲ್ಲರೂ ಅವನು ಅಂದ್ಕೊಂಡಾಗೆ ಆಮಾಸನ ನೋಡಬೇಕಂತ ಅವನು ಅದೇ ರೀತಿ ಮಾಡ್ತಿದ್ನು. ಅಷ್ಟಕ್ಕೆ ಅಲ್ಲಿಗೆ ಹೆಂಗಸು ಅನ್ನದೇ ಬಂದು ನೋಡುವುದಕ್ಕೆ ಬಂದು ಬಿಟ್ಟಿತು. ಅಷ್ಟಕ್ಕೆ ಅಲ್ಲಿ ಹೆಂಗಸು ಅನ್ನೋದನ್ನೇ ಬಂದು ನೋಡುವುದಕ್ಕೆ ಬಂದುಬಿಟ್ಟಿತು. ಬಂಗಾರಿಗಂತೂ ಆಮಾಸನಿಂದ ಕಣ್ಣು ಕೀಳುವುದಕ್ಕೆ ಆಗಲಿಲ್ಲ. ಆಮಾಸನು ನೋಡುತ್ತಾ ಮತ್ತೆ ಅವಳೊಳಗೆ ಕಂಕುಳಿಗೆ ಬಂದು ಕಂದ ಅಂತ ಬೇಕು ಎಂಬಂಥ ಅತ್ಯುಗ್ರಹ ಆಸೆ ಉಂಟಾಯಿತು. ಅವಳಿಗೆ ಮದುವೆಯಾಗಿ 6-7 ವರ್ಷ ಆಗಿದ್ದು ಏನು ಫಲ ಕಂಡಿರಲಿಲ್ಲ. ಅವರಿವರು ಆಡು ಮಾತಿಗೆ ಅವಳ ಘಟ ರೋಸಿ ಅವಳ ಕಿಚ್ಚಿಗೆ ನಕಾರು ಜನರ ಕೈಲಿ ಮಾಡಿಸಿಕೊಂಡು ನೋಡಿದಳು. ಆದರೂ ಫಲ ಸಿಕ್ಕಲಿಲ್ಲ. ಬಾಗಿಯಂತ ಹೋಗಲು ಅವರೂ ಬಡವರು, ಅವರೂ ವಾರಿಗರು 30 ಸುತ್ತಿಗೆ ಮುಪ್ಪು ಹಿಡಿಸಿಕೊಂಡರು. ಅವಳು ಇನ್ನೊಂದು ಮದುವೆ ಮಾಕಳಿಸುವಂತಿಲ್ಲ ಇದ್ದಳು. ಅವಳ ಕಂಡವರಿಗೆ ಅರಗಳಿಯಾರು ಆಸೆಯಾಗುವಂಥ ಭಿನ್ನವ ಅವಳಿಗಿತ್ತು. ಅದಿರಲಿ, ಅದು ಯಾರೋ ಫಲ ಕಾಣಿಸಲಿಲ್ಲ. ಆದರೆ ಅವಳ ರೀತಿಯಲ್ಲಿ ಹೆಚ್ಚು ದಿನ ಮುಂದುವರಿಸಿಕೊಂಡು ಹೋಗಲಿಲ್ಲ. ರಾತ್ರಿಯಾಯಿತು ಅಂದರೆ ಹಟ್ಟಿಗೆ ಒಂದೊಂದಾಗಿ ಕಲ್ಲು ಬೀಳತೊಡಗಿದವು. ಅವಳ ಗಂಡ ಬಂಗಾರಿ ಬೆನ್ನಿಗೆ ಬಾಸುಂಡೆ ಬಾರಿಸಿ ತಲೆ ಚಚ್ಚಿಕೊಂಡು ಹೊರಕ್ಕೆ ಮುಖ ಹಾಕದೆ ಕುಂತನು. ಆ ಹೆಣ್ಣು ಪಡ್ತಿದ್ದಂಥ ಕಷ್ಟನ ನಾವು ನೋಡಿದ್ವಿ. ಆಮೇಲೆ ಕಲ್ಲು ಬೀಳುವುದು ನಿಂತು ಈಗ ಮರೆತು ಹೋಗುವಷ್ಟು ಆಗಿತ್ತು. ಕಲ್ಲು ಬೀಳೋದು ಅವ್ರ ಮನೆಯಲ್ಲಿ ಎಲ್ಲರೂ ಮಲ್ಕೊಂಡದ್ದು ಬಂದು ಕಲ್ಲು ಬೀಳೋದು ಬಿಟ್ಟು ಇವಾಗ ಅದು ಮರೆತೋಗಿತ್ತು. ಅವಳ ಕಣ್ಣುಗಳ ಒಳಗೆ ಆಮಾಸ ತರವಾರಿ ಕುಣಿಯುತ್ತಿತ್ತು. ಅವಳ ಒಂದು ಕಣ್ಣುಗಳಲ್ಲಿ ಆಮಾಸ ತರವಾರಿ ಕುಣಿಯುತ್ತಿತ್ತು. ಮೇಲಿನಂತೆ ಆಗುತ್ತಿದ್ದ ಸಂದರ್ಭದಲ್ಲಿ ಇಬ್ಬರು ಯಜಮಾನರು ಕೊಬ್ಬಿದ 2 ಆಡುಮರಿಗಳನ್ನು ಅಲ್ಲಿಗೆ ಸೆಳೆತಂದರು. ಅಲ್ಲಿ ಕರ್ಕೊಂಬರ್ತಾರೆ. ಆಗ ಅಲ್ಲಿದ್ದ ಗುಂಪು ಎರಡಾಗಿ ಸೀಳಿದೆ, 2 ಭಾಗ ಆಗುತ್ತೆ. ಐಕಳು ಮಕ್ಕಳು ಅತ್ತಗೂ ಇತ್ತಗೂ ಚೆಲ್ಲಿಕೊಂತರು, ಅಂದರೆ ಆ ಕಡೆ ಈ ಕಡೆ ಹೋಗ್ತಾರೆ. ಆಡುಗಳು ತಮ್ಮಟೆ ಬಿರುಸಿಗೆ ದಿಕ್ಕುಪಾಲು ಎಳೆಯತೊಡಗಿದವು. ಆಡುಗಳು ಆ ಒಂದು ಸೌಂಡ್ಗೆ ದಿಕ್ಕುಪಾಲಾಗುತ್ತೆ. ಆ ಬಲಕ್ಕೆ ಹಿಡಿದವರು ಅಲ್ಲಾಡುತ್ತಾ ಮತ್ತು ಇಬ್ಬರು ಸೇರಿ ಅವ ಹಿಡ್ಕೊಂಡು ಮಿಸುಕಾಡದಂತೆ ಮಾಡಿ ಮಾರಿಗುಡಿ ಮುಂದೆ ತಂದು ನೇರಕ್ಕೆ ನಿಲ್ಲಿಸಿದರು.
ಹೊರಗೆ ಹುಮ್ಮಸ್ಸಿನಿಂದ ತಮಟೆ ಬಡಿಯುತ್ತಿತ್ತು. ಹಾಡುಗಳು ಅಲುಗದೆ ಮಿಸುಕದೆ ಕಣ್ಣುಗಳು ಮಾತ್ರವೇ ಸುತ್ತಗ್ದ ತಿರುಗುತ್ತಿದ್ದವು. ಹಾಡುಗಳು ಸ್ಟ್ರೈಟಾಗಿರ್ತಿದ್ವು, ಅಂದರೆ ಕುರಿಗಳು. ಎದುರುಗಡೆ ಬಾಗಿಲು ತೆರೆದಿತ್ತು, ಬೆಳ್ಳಿ ದೇವರು ಹೊಳೆಯುತ್ತಿತ್ತು. ಎದುರುಗಡೆ ಬಾಗಿಲು ತೆಗೆಯುತ್ತಿತ್ತು, ಬೆಳ್ಳಿ ದೇವರು ಹೊಳೆಯುತ್ತಿತ್ತು. ಗುಡಿ ಒಳಗಿನಿಂದ ಪೊದೆಯಾಗಿ ಊದುಬತ್ತಿ ಹೊರಗೆ ತೇಲಿಕೊಂಡು ಬರುತ್ತಿತ್ತು. ಗುಡಿಯೊಳಗಿಂದ ಊದುಬತ್ತಿ ತೇಳ್ಕೊಂಡು ಬರುತ್ತಿತ್ತು. ಒಳಗಿದ್ದ ಸೊಂಟದಿಂದ ಕೆಳಕ್ಕೆ, ಮಡಿಯಿಂದ ಮೇಲಕ್ಕೆ ಬಟ್ಟೆ ಸುತ್ತಿದ ಒಬ್ಬರು ತಿರುತಾ 3 ಹೂವು ತಂದು ಹಾಡುಗಳ ಮುಂದೆ ನೆಟ್ಟಗೆ ನಿಂತು ಕ್ಷಣ ಕಣ್ಣು ಮುಚ್ಚಿ ತುಟಿ ಅಲಗಿಸುತ್ತಿದ್ದ ವಟ ಆರಂಭಿಸಿದನು. ಸೊ ಇಲ್ಲಿ ಹಾಡುಗಳನ್ನ ಬಳಿ ತಗೋಂಥ ಸಂದರ್ಭ ನೋಡ್ಬೋದು ನಾವು. ಅವನ ಮುಯಿ ಕಪ್ಪಾಗಿದ್ದು ಮೈಯೆಲ್ಲ ನೆರೆ ಹಬ್ಬಿತ್ತು. ಒಡಗುವುದಕ್ಕೆ ತಕ್ಕಂತೆ ಅವನು ಹಿಗ್ಗುತ್ತಾ ಕುಗ್ಗುತ್ತಾ ಇದ್ದವು. ಆಮೇಲೆ ಅವ ಹೂವ 2 ಮಾಡಿ ಹಾಡುಗಳ ಕೊರಳಿಗೆ ಬಿಗಿದನು. ಅದಾದ ಮೇಲೆ ಬಿಡಿ ಹೂವು ಹಾಡುಗಳೆಲ್ಲ ನೆತ್ತಿಯ ಮೇಲೆ ಇಟ್ಟು ತಿರುವನು ಮೈ ಮೇಲೆ ಎರಚಿ ಕೈ ಮುಗಿದು ಏನಾರ ತಪ್ಪಿದರೆ ಹೊಟ್ಟಿ ಒಳಕ ಹಾಕವ್ವ ಒಪ್ಪಿಗೆ ಕೊಡುವಂದನು. ಅವನು ಅಚೂಪು ದನಿ ಮಾಡಿ ಗುಡಿ ತುಂಬ ದಡಿಗುಟ್ಟಿತು. ದೂರದಲ್ಲಿ ಗಲಭೆ ಬಿಟ್ಟರೆ ಮಾರಿಗುಡಿ ಒಳಗೆ ಎಲ್ಲರೂ ಉಸಿರು ಕಟ್ಟಿ ನಿಂತಿತು. ಅವರು ಹಾಗೆ ನಿಂತವರು ಹಾಡುಗಳು ಕಣ್ಣುಗಳನ್ನು ಮಾತ್ರವೇ ಸುತ್ತುತ್ತಾ ತಿರುಗಿಸುತ್ತಾ ನೋಡಿ ಸ್ವಲ್ಪ ಹೊತ್ತು ನಡೆಯಿತು. ಆಮೇಲೆ ಆ ಹಾಡುಗಳು ಒಂದೇ ಸಮಕ್ಕೆ ತಲೆಮೈ ಒದರಿಸಿತು. ಅದಾದ ಮೇಲೆ ಹಾಡು ಹಿಡಿದಿದ್ದವರು ಅವನನ್ನು ತಾರಾಮಾರ ಎಳಕೊಂಡು ಹೊರಕ್ಕೆ ನಡೆದರು. ತಮ್ಮಟೆ ದನಿ ಅಲ್ಲಿಂದ ಹೇಳುತ್ತಿದ್ದ ಗಲುಗು ಗದ್ದಲವನ್ನು ನುಂಗಲು ಆರಂಭಿಸಿತು. ಹಾಗೆ ನಡೆದವರ ಜೊತೆಗೆ ಒಂದಿಷ್ಟು ಐಕಳು ಆಮಾಸನ್ನು ಸೇರಿ ಹಿಂಬಾಲಿಸಿದರು. ದೊಡ್ಡವರು ಗದರಿಸಿದರು. ಅವರು ಅತ್ತ ತಿರುಗಿದಾಗ ಇತ್ತ ನಡೆದವು. ಹಾಗೆ ನಡೆದು ಒಟ್ನಲ್ಲಿ ಒಂದು ಹಿತ್ತಲಿಗೆ ತಲುಪಿತು. ಅಲ್ಲಿದ್ದ ಕೊಂಟಿನ ಪಕ್ಕವೇ ಲವಾಗಿದ್ದು ಒಬ್ಬನು ಚೂರಿ ಹಿಡಿದು ಲೀಲಾಜಾಲವಾಗಿ ನಿಂತಿದ್ದನು. ಸೊ ಇಲ್ಲಿ ಕುರಿಯನ್ನು ಕತ್ತರಿಸುವ ಸಂದರ್ಭ. ಎಲ್ಲರೂ ಗಮನವು ಒಕ್ಕಡೆ ಬಿದ್ದು ದೂರವೇ ಇದ್ದ ಐಕಳು ಮಕ್ಕಳು ಹತ್ತಿರಕ್ಕೆ ಬಂದು ಮುತ್ತಿದ್ದು ಅಲ್ಲಿದ್ದವರಿಗೆ ಮರೆತು ಹೋಯಿತು. ಇಬ್ಬರು ಅಡಿಗೆ ಹಿಂಗಾಲು ಮುಂಗಾಲು ಮಾಡಿ ಬೆಮ್ಮಗೆ ಹಿಡಿದು ಅದರ ಕತ್ತಲು ಕೊಂಟಿಗೆಯನ್ನು ತರುತ್ತಲೇ ಕಾಯುತ್ತಿದ್ದ ಚೂರಿಯನ್ನು ಚಕ್ಕನೆ ಕತ್ತಿಗೆ ಚೂರಿಯಿಂದ ಒಂದೇಟು ಹಾಕಿ ಚೂರು ಅನ್ನಿಸಿಬಿಟ್ಟಾಗ ದೇಹ ತಲೆ ಎರಡಾಯಿತು. ಕತ್ತರಿಸಿ ಒಕ್ಕಡೆ ಬಿದ್ದ ಪಲೆಗೆ ಬಾಯಿ ಒಬ್ಬ ನೀರು ಹಾಕಿದನು. 1-2 ಸಲ ಬಾಯಿ ಪಕ್ಕ ಅಂದು ಮುಚ್ಚಿತು. ಆ ಕಡೆಗೆ ಅದರ ದೇಹ ಎಷ್ಟೊಂದು ಒದ್ದಾಡುತ್ತಿದ್ದವು. ತಲೆ ಮಾತ್ರ ಕಣ್ಣುಗಳ ಮೇಲಕ್ಕೆ ಆಗಲೇ ಸ್ತಬ್ಧವಾಗಿ ಬಿಟ್ಟಿತು. ಒಂದಾಡುತ್ತಾ ದೇಹದಿಂದ ರಕ್ತ ಚಲಚಲನೆ ಚಿಮ್ಮುತ್ತಾ ನೆಲಕ್ಕೆ ದೂದೊಡನೆ ಸುತ್ತಲೂ ಕೆಂಪರಿಸಿತು. ಯಾರೋ ಒಂದು ಹೈದ ತವಕನೆ ಓಡಿ ಹಾಡುಗಳ ಸುತ್ತಿಗೆ ರಕ್ತ ಸೋರುತ್ತಿದ್ದ ಹೂವಸರದ ತಂದು ಬಿಟ್ಟನು. ಅವ ಸುಮ್ಮನಿರದೆ ಆದ ಆಮಾಸನ ಕತ್ತಿಗೆ ಸುತ್ತಿ ಬಿಟ್ಟು ಕುಣಿ ಅಂತ ತಂದನು. ಆಮಾಸನಿಗೆ ಕತ್ತಿನ ಸುತ್ತೆಲ್ಲ ತಣ್ಣಗುಟ್ಟಿ ಅವನ ಕತ್ತಿನಿಂದಲೂ ರಕ್ತ ತೊಟ್ಟಿಗುತ್ತಾ ಆಮಾಸ ಬೆದರಿ ಬೆಚ್ಚಿ ಅಲ್ಲಿಂದ ಕಂಬಿ ಕಿತ್ತನು, ಓಡೋಗ್ತಾನೆ. ಅವನಂತೆಯೇ ಒಂದಿಬ್ಬರು ಹಾಗೆ ಮಾಡಿದರು. ಮಲಗಿದ್ದರೂ ಎಷ್ಟೋ ಹೊತ್ತಿನವರೆಗೂ ಇದೇನೇ ಆಮಾಸನ ಕಣ್ಣಿಗೆ ಕಟ್ಟಿತು. ಅದರೊಳಗೆ ಅವನು ಬೆಚ್ಚಿ ಬೆದರ ಎಷ್ಟೋ ಸಲ ಎದ್ದು ಕೂತನು. ಅವನು ರಾತ್ರಿಯಲ್ಲಿ ಬೆಳಕು ಹಚ್ಚಿದರೂ ಪರ ಊರಿನವರು ಹೆಚ್ಚಾಗಿ ಬಿಳಿ ದುಪ್ಪಟ್ಟಿ ಹೊದ್ದು ಮಾರಿಗುಂಡಿ ತುಂಬ ಏಕಮಲಗಿದ್ದರು. ಅದೆಲ್ಲ ಸೇರಿಕೊಂಡು ಮಾರಿಗುಡಿಗೆ ಬೆಳ್ಳಗಿತ್ತು. ಅವತ್ತು ರಾತ್ರಿ ರೈಲ್ವೆಗೆ ಅಂಗುಲೆಯಲ್ಲಿ ಸಿದ್ದಪ್ಪನು ಓವರಾಗಿ ಹೊಟ್ಟೆ ತುಂಬ ಪರಮಾತ್ಮನನ್ನು ಹಾಕಿಕೊಂಡು ಬಂದಿದ್ದನು. ಅವತ್ತಾಯಿತು ಏನು ಮಾಡ್ತಾನೆಂದರೆ, ಸಿದ್ದಪ್ಪನು ಎಣ್ಣೆ ಕೊಡ್ಕೊಂಡು ಬಂದಿರ್ತಾನೆ. ಅವನ ತಪ್ಪಲದಿದ್ದರೂ ಅವನನ್ನು ಆ ರಾತ್ರಿ ತುಂಬ ಆಡಿಸತೊಡಗಿತ್ತು. ಅವನದು ಆ ತಪ್ಪಿಲ್ಲ ಅಂದ್ರೂ ಅವತ್ತು ಆ ಎಣ್ಣೆ ಬಂದಿರೋದಕ್ಕೆ ಅವನು ತುಂಬ ಆಡಿಸತೊಡಗಿತ್ತು. ಅವನಿಗೂ ಕಣ್ಣು ಮುಚ್ಚಿದರೆ ಪ್ರಳಯ ಅವನು ಕಣ್ಣು ಮುಚ್ಚಿಬಿಟ್ರೆ ಸಾಕು, ಪ್ರಳಯ ಆಗೋ ಥರ ಆಗ್ತಿತ್ತು. ಅದಕ್ಕೆ ಅವನು ಕಣ್ಣು ಮುಚ್ಚದೆ ತೂರಾಡ್ತಾ ಆದಿ ಒಳಗೆ ಹಿಡಿದಿದ್ದು ಕೋಲು ಊರುತ್ತಾ ದಿಕ್ಕುಪಾಲ ನಡಗಿದನು. ಅವನು ಹಂಗೆ ಕೋಲು ಹಿಡ್ಕೊಂಡು ದಿಕ್ಕುಪಾಲ ಎಲ್ಲಿ ಸಿಗುತ್ತೋ ಅಲ್ಲಿ ನಡ್ಕೊಂಡು ಹೋಗ್ತಿರ್ತಾನೆ. ಹಾಗೆ ನಡೆಯುತ್ತಿರುವಾಗಲೇ ಊರಿಯೋ ಲೈಟು ಕಂಬ ಕಂಡು ಬಂದಲ್ಲಿ ಅವನು ಲೈಟ್ ಕಂಬ ಕಂಡು ಬಂದಲ್ಲಿ ಅವನಿಗೆ ರೋಷ ಹೊರಹೊಮ್ಮಿತು. ಜಾಡಿಸಿ ಅದಕ್ಕೆ ಒಂದು ಬಿದ್ದು ಕೋಲ್ನಲ್ಲಿ ಜೋರು ಬಡಿತಾನೆ. ಆ ಲೈಟ್ ಕಂಬನ ನೋಡಿ ಅಲ್ಲಾಗುವ ಸದ್ದು ಸುತ್ತಮುತ್ತಲೆಲ್ಲ ನಡಗಿಸುತ್ತಿತ್ತು, ಹೇಳುತ್ತಿತ್ತು. ಅಷ್ಟಕ್ಕೂ ಮುಗಿಸದೆ ಓಹೋ ಚೀರುತ ಅದನ್ನು ರಾಜಕಾರಣಿಯೋ ಕಾಂಟ್ರಾಕ್ಟ್ಗಳು ರೈಲ್ವೆ ಬಾಸಣ್ಣೋ ಆಣಿ ಬಡ್ಡಿ ಸಾಲ ಕೊಡೋ ಮಾದಪ್ಪನನ್ನು
ಮಾಡಿಸಿಕೊಂಡು ಸೋಳೆ ಮಗನ ಬಿಳಿ ಬಟ್ಟೆ ಹಾಕ್ಕೊಂಡು ದೇಶ ಸುತ್ತಿ ದೊಡ್ಡವ ಆಗ್ತೀಯ ಏನ್ಲೇ ನೀನು, ನನ್ನ ಮೂತು ಕಂಡ್ರ ಮೂಗ ಮುಚ್ಕೊಳ್ತೀಯ ಅಂದರೆ ಮತ್ತು ಕಂಡ್ರ ಮೂಗ ಮುಚ್ಕೊಳ್ತೀಯ, ನಾವಂದ್ರು ಪರದೇಶಿಗಳಪ್ಪ, ಎಲ್ಲಂದ್ರಪ್ಪ ಅಲ್ಲಿ ಬೀದಿಗೆ ಬಿದ್ದಿರ್ತೀವಿ ಓ ಎಂದು ದೊಡ್ಡದಾಗಿ ಬಾಯಿ ದನಿ ತೆಗೆದು ಗೊಳೋ ಎಂದು ಹತ್ತುತ್ತಾನೆ. ಅಂದರೆ ಎಣ್ಣೆ ಕುಡಿದ್ಬಿಟ್ಟು ಅವ್ನು ಲೈಟ್ ಕಮ್ಮ ನೋಡಿ ಈ ಥರ ಏನೇನೆಲ್ಲ ನೋಡಿ ರಾಜಕಾರಣಿಗಳಿಗೆ ಬೈತಾ ಇರೋದು. ಮತ್ತು ಮಾತು ಜೋರು ಮುಂದುವರಿಸಿದನು, ನಿಮ್ಮ ಕಾರ ನಮ್ಮ ಮೇಲೆ ಬಿಡಬೇಡ್ರಪ್ಪ, ನನ್ನ ಆತ್ಮ ಕೇಳಿ ನಗ್ತಾನೆ ನೋಡ್ರಪ್ಪ, ನಗಪ್ಪ ನಗು, ನಿಂಗ ನಗು ಕಾಲ, ನೀ ಏನು ಮಾಡ್ತೀಯ ನಗ್ದೆ, ನನಗೂ ಮಗನ, ಬಡವರ ಉದ್ಧಾರ ಮಾಡೋ ನೀವು ನಗು ಮಗನ, ಮುನ್ನಿಸಂಬರಬೇಕು, ಆಗ ನೀ ನಗೋದು ಹೋಗಬೇಕು, ಹಲ್ಲಗಂಟನ್ನು ನೀ ನಗ್ತಿ ನಗಪ್ಪ, ಹಲ್ಲಗಂಟ ನೀ ನಗ್ತಿ ನಗಪ್ಪ ನಗು, ಹಲ್ಲೇ ಅಲ್ಲಲ್ಲ ಕಲ್ಲಲ್ಲ ಏಳಿಸುತ್ತ ಅವನ ಮಾತು ಅವನ ನಗು ಎಲ್ಲವೂ ಬೀದಿ ತುಂಬೆಲ್ಲ ಬಿದ್ದು ಎದ್ದು ಆ ಕರೆಯುವ ರಾತ್ರಿ ಕತ್ತಲ ಒಳಗ ಒದ್ದಾಡುತ್ತಿದ್ದವು. ಆ ಮಾತು ನಗೋದೆಲ್ಲ ನಿದ್ದೆ ಬಾರದಿದ್ದ ಆ ಮಾಸ ಬೆಚ್ಚಿ ಬೆಚ್ಚಿ ಕೂರುತ್ತಿದ್ದನು. ಹೀಗೆ ಎಷ್ಟೋ ಹೊತ್ತು ನಡೆದೊಮ್ಮೆ ಆಮೇಲೆ ಸಿದ್ದಪ್ಪನ ದೇಹ ಎಲ್ಲಿ ಎದ್ದಿತ್ತೋ, ಹೇಗೆ ಬಿತ್ತೋ, ಏನು ಕಥೆಯೋ, ಅವನ ಮಾತು ಅವನ ನಗು ನಿಂತೋಯ್ತು. ಮಾರನೇ ದಿನ ಬಂತಲ್ಲ, ಅವತ್ತು ಊರು ಆಕಳಿಸುತ್ತಾ ಕಳೆಯಿತು. ಯಾವಾಗ ಜಗುಲಿ ನೋಡಿದರೂ ಜನವೇ ತುಂಬಿತ್ತು. ಅಷ್ಟಕ್ಕೂ ಎಷ್ಟಕ್ಕೂ ಜನ ಇನ್ನೂವೇ ಎದ್ದೇ ಇರಲಿಲ್ಲ. ಉದಾಹರಣೆ, ಸಿದ್ದಪ್ಪ ಮಧ್ಯಾಹ್ನ ಬಂತಲ್ಲ, ಹುಲಿಯಾಸೋದ್ರಿಂದ ಚಲನವಲನ ಮಾರಿಗುಡಿಗೆ ಬಂತು. ಗೌಡರ ಜೀತದಾಳು ಬಂದು ಗೌಡ್ರ ಹಟ್ಟಿಗೆ ತೆಂಗಿನಕಾಯಿ ಬೇಕಂತೆ ಎಂದು ಅಂದನು. ಕುರಿಯಯ್ಯ ಕಿತ್ಕೋ ಅಂತಲೇ ಅವನು ಮರವ ನಿಮಿಷಕ್ಕೆ ಹತ್ತಿ ಉದುರಿಸಿ ಹೋದನು. ಹಟ್ಟಿಗಳ ಒಳಗೆ ಹೆಂಗಸರು ಚೆಂದಾಗಿ ತಲೆಬಾಚಿಕೊಂಡು ಹೂವು ಮುಡ್ಕೊಂಡು ಹೊರಕ್ಕೂ ಒಳಕ್ಕೂ ಓಡಾಡುತ್ತಿದ್ದರು. ಪ್ರಾಯದ ಹುಡುಗರಂತೂ ಆಗೀಗ ಆಡೋ ತುಡುಗು ಹುಡುಗಿಯರೇ ರೇಗಿಸುತ್ತಾ ಅವುಗಳಿಂದ ಬೈಸಿಕೊಳ್ಳುತ್ತಾ ಇದ್ದವು. ಮಾರಿಗುಡಿಲಿ ಹುಲಿಯಾಸದ ತಮ್ಮಟೆ ಸದ್ದು ಎಲ್ಲರನ್ನೂ ಒಕ್ಕಡೆ ಸೆಳೆಯುತ್ತಾ ಎಲ್ಲರೂ ಬರೋ ಹುಲಿಗಳನ್ನೇ ಕಾಯುತ್ತಾ ಕಾದಿದ್ದರು. ಹಾಗೆ ಇದ್ದು ಒಮ್ಮೆಗೆ ಹುಲಿಮನೆ ಬಾಗಿಲು ತೆರೆದುಕೊಂಡಿತು. ಎಲ್ಲರ ಕಣ್ಣುಗಳು ದಬದಬ ಅಲ್ಲಿಗೆ ಬಿದ್ದವು. ಒಂದೊಡೆ ಯಾಸದ ಹುಲಿ ನಿಂಬೆ ಹಣ್ಣ ಬಾಯಲ್ಲಿ ಕಚ್ಚಿ ಒಳಗಿನಿಂದ ಹೊರಕ್ಕೆ ನೆಗೆದು ಬಂತು. ಬರುತ್ತಲೇ ಜನವೆಲ್ಲ ಹೌಹಾರಿ ಚದರಿ ಸರಿದ್ರಿ ಅಲ್ಲಿ ರೌಂಡಾಗಿ ಜಾಗವಾಯಿತು. ಅದಾದ ಮೇಲೆ ನೌಕರು ದೊಡ್ಡ ಹುಲಿಗಳು ಕತ್ತೆ ಕಿರುಬು ನಗಸು ಕೊಂಡಂತೆ ಒಂದ ಮೇಲೊಂದು ಬಂದವುಗಳಲ್ಲಿ ಒಂದು ಮರಿ ಹುಲಿಯೂ ಇತ್ತು. ಎಲ್ಲ ಬಂದಾದ ಮೇಲೆ ಎಲ್ಲವೂ ಸಾಲು ಸಾಲಾಗಿ ನಿಂತು ದೇವರಿಗೆ ಕೈಜೋಡಿಸಿ ತೀರುತಕ್ಕಂದರು. ಆಮೇಲೆ ಅಲ್ಲಿಂದಲೇ ಕುಣಿತ ಆರಂಭ ಆಯಿತು. ಕತ್ತೆ ಕಿರುಬನ ಎಲ್ಲರಿಗಿಂತಲೂ ಜೋರಾಗಿ ಮಜಬೂತಾಗಿ ಕತ್ತಿ ಹಿಡಿದು ನಿಂತಿದ್ನಲ್ಲ, ಅವನು ಅವ ತಮಟೆಗೆ ದನಿಗೆ ಹೆಜ್ಜೆ ಹಾಕುತ್ತಾ ಬಂದಂದ್ರೆ ಜನಕ್ಕೆ ಜನವೇ ಪಾರ್ಲುಂಗ ದೂರ ಜಿಗಿಯುತ್ತಾ ಕುಣಿತ ಬೀದಿಗೆ ಬಂದಂಗೆ ಹೆಂಗ್ಸು ಮಕ್ಕಳು ಜಗಲಿ ಹಿಡಿದೇನೆ ಜೀವ ಹಿಡ್ಕೊಂಡು ನೋಡುತ್ತಿದ್ದರು. ಐನಾರು ಕುಣಿತ ಅವರ ದಿಕ್ಕ ಬಂದರೆ ಗುಡಕಂತ ಒಳಕ್ಕೋಗಿ ಚೀಲಕ ಹಾಕ್ಕೊಂಡು ಬಿಡುವರು. ಸಣ್ಣ ಐಕಳಂತೂ ದೂರ ದೂರವೇ ಇದ್ದು ಕುಣಿತ ಹೋದಂತ ಹೋದವು. ಹಾಗೆ ಕುಣಿತ ನಡೆದು ಒಕ್ಕಲಗೇರಿತು ಬಂದು ಅಲ್ಲಿನ ಚಾವಡಿ ಮುಂದೆ ಕುಣಿತಕ್ಕೆ ಗೌಡರು ಶಾನುಭೋಗರು ಎನ್ನದೆ ಮುಂತಾದ ಮೇಲು ಜಾತಿ ಮುಖಂಡರು ಸೇರಿದ್ದರು. ಅವರೆಲ್ಲ ಕುಣಿತದವರಿಗೆ ತಮ್ಮ ಸ್ಥಾನಮಾನಕ್ಕೆ ತಕ್ಕಂತೆ ಇನಾಮು ಕೊಟ್ಟು ಶಬಾಷಗಿರಿ ಪಡಕಂಡರು. ಊರ ಮೇಲಕ್ಕೆ ಕತ್ತಲು ಬಿದ್ದು ಕುಣಿತ ಮುಗಿದರು. ಆದರೂ ಊರವರ ಕಣ್ಣು ಎತ್ತ ಹೋದರೂ ನಿದ್ದೆ ಮಾಡಲು ಕಣ್ಣು ಮುಚ್ಚಿದರು ಅಥವಾ ಹೆಂಡ್ತಿಗೆ ಸೀರೆ ಬಿಚ್ಚಿ ಬೆತ್ತಲೆ ಮಾಡಿ ನೋಡಿದರು. ಕುಣಿತವೇ ಡಂಗು ಡಂಗು ಚುಕ್ಕಿ ತಮಟೆ ದನಿ ಜೊತೆಲೇನೆ ಕಾಣುತ್ತಿತ್ತು. ಗೌಡರು ಮಲಗಿದ್ದರು. ನಿದ್ದೆ ಬಾರದಕ್ಕೆ ಅಡ್ಡಲಲು ಹೊರಬಂದರು. ಅವರ ಹಟ್ಟಿ ಜೀತಗಾರರು ಎಚ್ಚರವಾಗೇ ಇರುವುದರಿಂದ ಗೌಡರು ಬಂತಲ್ಲೇ ಎಂದು ಕುಂತರು. ಬೀಡಿನ ಬಾಯಿಗೆ ಸಿಕ್ಕಿಸಿ ಕಡ್ಡಿಗೀರಲು ಆ ಬೆಳಕಿಗೆ ಆ ಕತ್ತಲಿಗೆ ಅವರ ಮುಖವಷ್ಟು ಕೆಂಪಾಗಿ ಕಂಡು ನಂದಿತು. ಗೌಡರ ಹೊಗೆ ನುಂಗುತ್ತಾ ಇದ್ದ. ಆಮೇಲೆ ಜೀತಗಾರನ ದಿಕ್ಕ ತಿರುಗಿ, ಅದೇ ಆ ವರಿಹುಲಿ ಮಾಡಿತ್ತಲ್ಲ, ಆ ಹೈದ ಯಾರ್ದ ಎಂದನು. ಜೀತಗಾರ, ಅದೇ ಅಳಿಯ ಆಮಾಸ ಅಂತ ಅಂದನು. ವಾವ್! ಗೌಡರೇ ಕೇಳಿದರೆ ಅತ್ಯಾಶ್ಚರ್ಯರಾದರು. ಎಲ್ಲ ಅವನಾಗ್ಲೇ ಎಷ್ಟು ಬೆಳೆದು ಬಿಟ್ಟವನೆ,
ಅಂದರು. ಗೌಡರ ಕಣ್ಣುಗಳು ಮುಂದಕ್ಕೆ ಆಮಾಸ ಉಲ್ಲಾಸ ಹಾಕಿ ಬಗೆ ಬಗೆಯ ಕುಣಿಯುತ್ತಾ ಬಂತನು. ಸೊ ಇಲ್ಲಿ ಆಮಾಸ ಉಲ್ಲಾಸ ಆಗ್ತಾನೆ. ಸಾರಾಂಶವಾಗಿ ಆಮಾಸ ಕಥೆ ಬಂಡಾಯ ಸಾಹಿತ್ಯದ ಆತ್ಮವನ್ನು ಹೊತ್ತುಕೊಂಡು ಮಾನವೀಯತೆಯನ್ನು ಕೇಂದ್ರವಾಗಿಟ್ಟುಕೊಂಡು ಕಥೆಯಾಗಿ ಶೋಷಣೆಯ ವಿರುದ್ಧ ಮೌನ ಬಂಡಾಯ, ಮಾನವ ಗೌರವ ಮತ್ತು ಮಾನವೀಯ ಮೌಲ್ಯಗಳ ಪುನರ್ಸ್ಥಾಪನೆ ಇವುಗಳೇ ಈ ಕಥೆಯ ಮೌಲ್ಯ ಅಥವಾ ಮೂಲ ಆಗಿದೆ.